ನನ್ನ ಮಗ ಕೂಡ ಮಾತಾಡ್ಬೇಕಂತ ಇವತ್ತಿನ ವ್ಲಾಗ್ ಅಲ್ಲಿ. ತುಂಬಾ ಜನ ಕೇಳಿದ್ರಿ ಇದ್ರಲ್ಲಿ ಆ ಫೀಡಿಂಗ್ ಪೊಸಿಷನ್ ಬರ್ತಾ ಇರ್ಲಿಲ್ಲ. ಆಯ್ತಾ, ಕಡೆ ಹುಡಿ ಮದ್ದು ಅಂತ ಹೇಳ್ತೇವೆ, ಇದು ಕಡೆ ಮದ್ದು. ನಾನು ಎದ್ದಿದ ತಕ್ಷಣ ಬಂದ್ ನೋಡ್ಬೇಕು ಅಂತ ಹಿಂಗೆ ಹಾಕಿದ್ದೆ. ಆಯ್ತು, ಖಾಲಿ ಎದ್ದೇಳು ಮಗಳು ಅಂತ. ಯಾವಾಗ ನಾವು ಡೋಂಟ್ ವರಿ ಅಲ್ಲ ಅಮ್ಮ ಅಂದ್ರೆ ನಮಗ್ ಟೆನ್ಷನ್ ಆಗುತ್ತೆ. ಹಾಲ್ ಬರ್ತಿಲ್ಲ ಅದಕ್ಕೆ ಅಳೋದು. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವಿಕ್ಸ್ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ಇವತ್ತು ನನ್ನ ಈ ಒಂದು ಬಾಣಂತಿ ರೂಮಲ್ಲಿ ಏನೆಲ್ಲ ಇದೆ, ಹೇಗೆ ಅರೇಂಜ್ ಮಾಡಿದ್ದೀವಿ ಸೊ ದ್ಯಾಟ್ ನಮಗೂ ಕಂಫರ್ಟೇಬಲ್ ಆಗಬೇಕು, ಮಗುಗೇನಾದರೂ ಅರ್ಜೆಂಟ್ ಆಗಬೇಕು ಅಂದರೆ ಎಲ್ಲನೂ ಸಿಗಬೇಕು. ಏನೇನು ಇಂಪಾರ್ಟೆಂಟ್ ಐಟಮ್ಸ್ ಇದೆ ಎಲ್ಲದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಈ ಒಂದು ರೂಮ್ ಮುಂಚೆ ಕಪಲ್ ರೂಮ್ ಆಗಿತ್ತು, ಇವಾಗ ಬಾಣಂತಿ ರೂಮ್ ಆಗಿದೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಈ ರೂಮಿಗೆ ಬಂದಿದ ತಕ್ಷಣ ಇಲ್ಲಿ ಒಂದು ಲಾಂಡ್ರಿ ಬಾಸ್ಕೆಟ್ ಇದೆ. ಆಯಿತಾ, ಇಲ್ಲಿ ದೊಡ್ಡವ್ರ ಬಟ್ಟೆ ಹಾಕೋದಕ್ಕೆ, ನಂದು ದೀಪದೆಲ್ಲ ಬಟ್ಟೆ ಇದರಲ್ಲಿ ಹಾಕೋದಕ್ಕೆ. ಇನ್ನು ಪಕ್ಕದಲ್ಲಿ ಒಂದು ಡಸ್ಟ್ಬಿನ್ ಇದೆ, ಪಾಪು ಡೈಪರ್ಸ್, ಇನ್ನು ನಮ್ದೇನಾದರೂ ವೇಸ್ಟ್ ಎಲ್ಲ ಇದ್ದರೆ ಎಲ್ಲ ಹಾಕೋದಕ್ಕೆ ಅಂತ ಈ ಒಂದು ಮಿನಿ ಡಸ್ಟ್ಬಿನ್ ಇಲ್ಲಿದೆ. ಸೊ ಇದಾಗಿದ ತಕ್ಷಣ ಹಿಂಗೆ ಬಂದರೆ ಇದು ನಮ್ಮ ವಾಶ್ರೂಮ್ ಡೋರ್ ಬರುತ್ತೆ. ಇಲ್ಲಿ ಇದ್ರ ಪಕ್ಕನೇ ಬರುತ್ತೆ ನಂದು ಮೇನ್ ಸೀಟರ್. ಐ ಆಮ್ ವೆರಿ ಥ್ಯಾಂಕ್ಫುಲ್, ಅಜೀಮ್ ಅವ್ರು ಇದನ್ನು ಸ್ಟೈಲಿಗೆ ಮಾಡಿದ್ರೆ ರೂಮಲ್ಲಿ. ಇದಿವಾಗ ನನಗೆ ಫೀಡಿಂಗ್ ಚೇರ್ ಥರ ತುಂಬ ಯೂಸ್ಫುಲ್ ಆಗಿದೆ. ಮುಂಚೆ ಈ ಡ್ರೆಸ್ಸಿಂಗ್ ಟೇಬಲ್ ಅಲ್ಲ, ಇದೇನಿದು ಸ್ಟಡಿ ಟೇಬಲ್ ಹತ್ರ ಇದ್ದಿದ್ದು ದೀಪು ಅವರ ಚೇರ್, ಅವ್ರದ್ದು ಶಿಫ್ಟ್ ಆಗಿದೆ. ಅಲ್ಲಿ ಗೆಸ್ಟ್ ಕೂತ್ಕೊಳ್ಳೋಕ್ಕಂತ ಇದ್ದಿದ್ದು ಇಲ್ಲಿ ಬಂದಿದೆ. ಇದು ನನಗೆ ಫೀಡಿಂಗ್ ಕೂತ್ಕೊಳ್ಳೋದಕ್ಕೆ ತುಂಬ ಕಂಫರ್ಟೇಬಲ್ ಆಗುತ್ತೆ. ಆಯಿತಾ, ಕೆಲವೊಂದು ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ ನೋಡಿ, ನಾನು ಇಲ್ಲೇ ಕೂತ್ಕೊಳ್ಳೋದು ಫೀಡಿಂಗ್ಗೆ, ಫಿಕ್ಸ್ಡ್ ಪ್ಲೇಸ್ ನಂದು. ಅಮ್ಮನೂ ಬಂದರು, ಪಾಪು ಡೈಪರ್ ಚೇಂಜ್ ಮಾಡಿದ್ದಾಯಿತು. ಸೊ ಪಾಪುನ ಬೆಡ್ ಮೇಲೆ ಹಾಗೆ ಮಲಗಿಸಿದ್ದೀವಿ, ಲೆಟ್ ಹಿಮ್ ಸ್ಟೇ ಫಾರ್ ಸಮ್ ಟೈಮ್ ಅಂತ. ಈ ಸೀಯಿಂಗ್ ಆ ಕಡೆ ಈ ಕಡೆ ಎಲ್ಲ ಹೋಗಿ. ಮೀನ್ ವೈಲ್ ಒಂದು ಸ್ಟೆಪ್ಪರ್ ಏನು ಯೂಸ್ ಮಾಡ್ಕೊಂಡಿತ್ತು ನೆನಪುಂಡೆ, ಬಿಕಾಸ್ ಸ್ಟಾರ್ಟಿಂಗಲ್ಲಿ ನನಗೆ ತುಂಬ ನೋವಿತ್ತು, ನನಗೆ ಕೆಳಗಡೆ ಕಾಲಿಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ನಾನು ಇಲ್ಲಿ ಇಟ್ಟು ನನಗೆ ಆ ಪೊಸಿಷನ್ ಸಿಗ್ತಾಯಿತ್ತು, ಅವಾಗ ಪಾಪುನ ಹಿಡ್ಕೊಳ್ಳೋದಕ್ಕೆ ಗ್ರಿಪ್ ಸಿಗ್ತಾಯಿತ್ತು. ಸೊ ನಾನು ಹಿಂಗೆ ಇರ್ತಾ ಇದ್ದೆ. ನಂದು ಫೀಡಿಂಗ್ ಕೊರ್ಲಿಕ್ಕೆ ಅಮ್ಮ. ಗುಡ್ ಜಾಬ್ ಬೇಬಿ, ಗುಡ್ ಜಾಬ್, ವೆರಿ ಗುಡ್ ಜಾಬ್. ಗ್ಯಾಸ್ ಪೌಂದುಂಡಾಯ್ತಾ ಪೋಡ್ ಇದ್ದೇನೆ. ಸೊ ನಂದು ಫೀಡಿಂಗ್ದು ಈ ಥರ ನಾನು ಪಿಲ್ಲು ಹಿಡ್ಕೋತೀನಿ. ಆಯಿತಾ, ಟೈಟ್ ಇದೆ. ದಿಸ್ ಇಸ್ ವೆರಿ ಗುಡ್. ನನ್ನ ಫ್ರೆಂಡ್ ನನಗೆ ಇದನ್ನು ಗಿಫ್ಟ್ ಮಾಡಿದ್ದು. ಪಾಪು ಬಂದಾಗ ಮನೆಗೆ ಒಂದು ದೊಡ್ಡ ಗಿಫ್ಟ್ ಬಾಕ್ಸ್ ಬಂದಿದ್ದು ನೋಡಿ ಹಾಕೋಕ್ಕೆ. ಹಾಂ, ಸೊ ಈ ಕಡೆ ಬಿದ್ದಾಗ ನಾನು ಹಿಂಗೆ ಹಾಕೋತೀನಿ. ಸೊ ಪಾಪು ಮೇಲಿರುತ್ತೆ, ಇದು ಬಾಡಿ ಕೆಳಗಡೆ ಇರುತ್ತೆ, ಹಿಂಗೆ ಇಟ್ಕೋತೀನಿ. ಈ ಕಡೆ ಫೀಡಿಂಗ್ ಇದ್ದಾಗ ಹಿಂಗೆ ಇಟ್ಕೋತೀನಿ. ಆಯಿತಾ, ಸೊ ಪಾಪು ಇಲ್ಲಿರುತ್ತೆ ಹಿಂಗೆ. ಸೊ ನನಗೆ ಇವಾಗ ತುಂಬ ಅಡ್ಜಸ್ಟ್ ಆಗಿ ಕಂಫರ್ಟೇಬಲ್ ಆಗಿದೆ. ಸ್ಟಾರ್ಟಿಂಗ್ ನೆನಪುಂಡಿ ನೇತು ಬುಲ್ತೊಂದಿತ್ತು, ಕಷ್ಟ ಆಗ್ತಿತ್ತು, ತುಂಬ ಕಷ್ಟ ಆಗ್ತಿತ್ತು. ಸ್ಟಾರ್ಟಿಂಗಲ್ಲಿ ಅಳೋದೆ, ಹಾಲು ಬರ್ತಿಲ್ಲ ಅದಕ್ಕೆ ಅಳೋದು, ಎಲ್ಲದಕ್ಕೆ ಅಳುದೇ. ನಾನು ಅವಳೊಟ್ಟಿಗೆ ನಾನು ಟೆನ್ಷನ್ ಮಾಡ್ತಾ ಇದ್ದೆ. ಸೊ ಅದು ಒಂದು ಫೇಸ್. ಆಯಿತಾ, ಆ್ಯಂಡ್ ಈ ಜಾಗದಲ್ಲೇ ಕೂತು ನನಗೆ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ಮ ಜೊತೆ ಶೇರ್ ಮಾಡಬೇಕು. ಯಾರಿಂದ ನನ್ನ ಮಿಲ್ಕ್ ಪ್ರೊಡಕ್ಷನ್ಗೆ ತುಂಬ ಹೆಲ್ಪ್ ಆಯಿತು, ಯಾರು ನನಗೆ ಹೇಳ್ಕೊಟ್ಟಿದ್ದು, ಹೆಂಗೆ ಮಗುಗೆ ಲ್ಯಾಚಿಂಗ್ ಮಾಡಿಸ್ಬೇಕು, ಯಾವ ರೀತಿ ಹಾಲು ಕೊಡಬೇಕು, ಹೆಂಗೆ ಹಾಲು ಇಂಪ್ರೂವ್ ಆಗುತ್ತೆ, ನನ್ನಲ್ಲಿ ಆ ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿದ್ದು ಯಾರು ನಿಜವಾಗ್ಲೂ ಅಂತ ಹೇಳಲೇಬೇಕು. ಅವ್ರಿಗೆ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ಬಿಕಾಸ್ ನಾನು ಮಧ್ಯರಾತ್ರಿ ಕಾಲ್ ಮಾಡಿದ್ರು ಎತ್ತೀನಿ ಅನ್ನೋರು, ರಾತ್ರಿ 10 ಗಂಟೆಗೂ ಕಾಲ್ ಮಾಡಿದ್ದಿದ್ದೆ ನೆನಪುಂಡೆ. ಹೌದು, 10-11 ಗಂಟೆಗೆ ಮಾತಾಡ್ತಾ 1 ಗಂಟೆ ಮಾತಾಡ್ತಿದ್ಲು ಅವರೊಟ್ಟಿಗೆ. ವಿಡಿಯೋ ಕಾಲ್ ಮಾಡಿ ಪೊಸಿಷನ್ ಇಟ್ಕೊಂಡು ತೋರಿಸೋದು, ಅವ್ರು ಕರೆಕ್ಟಾಗಿ ನನಗೆಲ್ಲ ಹೇಳ್ಕೊಡ್ತಾ ಇದ್ರು. ಆಯಿತಾ, ಅಮೇಝಿಂಗ್ ಪರ್ಸನ್ಸ್. ಅವ್ರ ಬಗ್ಗೆ ನಾನು ಡೆಫಿನೆಟಾಗಿ ಶೇರ್ ಮಾಡ್ತೀನಿ. ಇದು ಸಾಕು, ಇನ್ನು ತಗೊಳ್ಳಿ ಆ ಕಡೆ ಹಾಕೋಣ. ಆಮೇಲೆ ಇನ್ನೇನಿದೆ ಇಂಪಾರ್ಟೆಂಟು? ಒಂದು ಇಲ್ಲಿ ನಮ್ಮ ಪಾಪದ್ದು ಲಾಂಡ್ರಿ ಬ್ಯಾಗ್ ಬಾಕ್ಸ್. ಕರೆಕ್ಟ್. ದಿವಸ ಅಜ್ಜಿದ ಕೆಲಸ ಫಸ್ಟ್ ತೆಗೆದು ಇದನ್ನೇ ತಗೊಂಡೋಗೋದು ನಾನು ವಾಷಿಂಗ್ ಮಿಷಿನ್ಗೆ ಹಾಕಿ. ನಾನು ಹೇಳ್ತೀನಿ ಫುಲ್ ಆಗಿದ್ರೆ ಹಾಕಿ, ಇಲ್ಲಾಂದ್ರೆ ಬೇಡ ಅಂತ. ಫುಲ್ ಆಗೋ ತನಕ ವೇಟ್ ಮಾಡ್ತೀವಿ ನಾವು, ಬಿಕಾಸ್ ಜಾಗ ಇದೆ ಒಣಗಾಕೋದಕ್ಕೆ. ಪಾಪುಗಂತ ಸಪ್ರೇಟ್ ಸ್ಟ್ಯಾಂಡ್ ತಂದಿದ್ದೀವಲ್ವಾ. ಸೊ ದೊಡ್ಡವ್ರಿಗೊಂದು ಲಾಂಡ್ರಿ ಬಾಸ್ಕೆಟ್, ಪಾಪುಗೊಂದು. ಆ್ಯಂಡ್ ಈ ರೂಮಿಗೆ ಸೆಟ್ ಆಗೋ ರೀತಿನಲ್ಲಿ ಎಲ್ಲ ರೂಮ್ಗೆ ಒಂದೊಂದು ಸೇಮ್ ಕಲರ್ದು ತಂದಿದ್ದೀವಿ ಅಲ್ವಾ ಲಾಂಡ್ರಿ ಬಾಸ್ಕೆಟ್. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್, ಇದು ನನ್ನ ಹಸ್ಬೆಂಡ್ದು ಏನಾಗಿತ್ತು, ಸ್ಟಡಿ ಟೇಬಲ್. ಬಟ್ ಇವಾಗ ಏನಾಗಿದೆ, ಪಾಪು ಟೇಬಲ್ ಆಗಿದೆ. ಬಾಣಂತಿ ಟೇಬಲ್ ಪಾಪು ಐಟಮ್ ಎಲ್ಲ ಇದೆ. ಸೊ ಅಮ್ಮ ಹೇಳ್ತಾ ಹೋಗ್ತಾರೆ, ಅವರೇ ಕೆಲವೊಂದು ಐಟಮ್ ಇಟ್ಟಿದ್ದಾರೆ. ಅವ್ರದ್ದು ಏನೇನಿದೆ, ಇದು ದೊಡ್ಡ ಆರತಿ, ನನಗೆ ಬೆಳಿಗ್ಗೆದ ಆರತಿ ಮಾಡ್ಲಿಕ್ಕೆ, ಎದ್ದೇಳು ಮಗಳು ಅಂತ. ಇದು ಪಾಪುಗೆ ದೃಷ್ಟಿ ಆಗಬಾರ್ದಂತ ನಾವು ತೊಟ್ಲಲ್ಲಿ ಮಲಗಿಸಿದ್ಮೇಲೆ ತೊಟ್ಲ ಅಡಿಯಲ್ಲಿ ಇದರಲ್ಲಿ ಕೆಂಪು ನೀರು ಅಂತ ಮಾಡ್ತೇವೆ ಊರಲ್ಲಿ, ಅದನ್ನು ಹಾಕಿರ್ತೇವೆ. ಮತ್ತೆ ಪಾಪು ಎದ್ಮೇಲೆ ಚೆಲ್ತೇವೆ ಹೊರಗಡೆ. ಇಲ್ಲಿ ಹೊರಗಡೆ ಚೆಲ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ವಾಶ್ ಬೇಸಿಗೆ ಚೆಲ್ತೇವೆ. ಇದೆಲ್ಲ ಇನ್ನ ಏನೇನೋ ಇಟ್ಟಿದ್ದು, ಏನೇನು ಮಾಡ್ತೇವೆ ನಾವು. ಆದ್ರೆ ಈ ಮಕ್ಕಳೆಲ್ಲ ಬೇಡ ಅಂತ ಬಿಡುದಿಲ್ಲ, ಮತ್ತೆ ಇನ್ನೇನ್ ಮಾಡುದು, ಮತ್ತೆ ಅದಕ್ಕೆ ಇದೊಂದು ಮಾಡ್ತಾರೆ ಸರಿ ಅಂತ ನಾವು ಓಕೆ ಏನಾದ್ರೂ ಒಂದ್ ರೀತಿಯಾದ್ರೂ ದೃಷ್ಟಿ ಅಂತ ಈ ತರ ಅರಿಶಿನ ಕುಂಕುಮ ಎಲ್ಲ ರೆಡಿ ಮಾಡಿಟ್ಟಿದ್ದೇವೆ ಇಲ್ಲೇ ರೂಮಲ್ಲೇ, ದಿನ ತೆಗೆದು ಹಾಕ್ಲಿಕ್ಕೆ ಈಸಿ ಆಗ್ಲಿ ಅಂತ. ಇದು ಅವ್ರದ್ದು. ಇನ್ನ ಒಂದು ಇದು ಪಾಪುದಾದ್ರೆ ನಂದೇನೇನಿದೆ ಅಂದರೆ ಇಲ್ಲಿ ಸಾಂಗ್, ಬಿಕಾಸ್ ಇದು ಮಿಲ್ಕ್ ಪ್ರೊಡಕ್ಷನ್ಗೂ ಒಳ್ಳೇದು. ಜೊತೆಗೆ ಪ್ರತಿ ಸತಿ ಊಟ ಆದ್ಮೇಲೆ ನನ್ಗೆ ಏನಾದರೂ ತಿನ್ಬೇಕು ಅನ್ಸ್ದಾಗ ಇಮಿಡಿಯೇಟ್ ಆಗಿ ಇದನ್ನ ಹಾಕ್ತೀನಿ ಬಾಯಿಗೆ, ಮೌತ್ ಫ್ರೆಶ್ ಅನ್ಸುತ್ತೆ. ಆಮೇಲೆ ತುಪ್ಪ
ಗುಡ್ ಸೋರ್ಸ್ ಆಫ್ ಫ್ಯಾಟ್ ಇದು. ಆ್ಯಂಡ್ ಎವ್ರಿ ಡೇ 1 ಸ್ಪೂನ್ ಆದರೂ ನಾನು ತಗೋತೀನಿ ಇದನ್ನು. ಸದ್ಯಕ್ಕೆ ನಂಗೆ ಮರ್ತೋಗಿದೆ, ತಗೋತಾ ಇಲ್ಲ. ಬಟ್ ಹಾಗಂತ ನಾನು ಬೇರೆ ತಿಂತೀನಲ್ಲ ಮದ್ದುಗಳು, ಬಾಣಂತಿ ಮದ್ದು, ಅದರಲ್ಲೆಲ್ಲ ಇದೆ ತುಪ್ಪ, ಆಯಿತಾ. ಸೊ ಇದು ಒಂದು ಬಾಕ್ಸ್. ಆ್ಯಂಡ್ ನೀರಿನ ಬಾಟ್ಲ್, ಇಲ್ಲೊಂದು ನೀರಿನ ಬಾಟಲ್ ಇಟ್ಟಿರ್ತೀನಿ, ಬಿಕಾಸ್ ಇಲ್ಲಿ ಫೀಡಿಂಗ್ ಮಾಡಬೇಕಾದ್ರೆ ನನಗೂ ಬೇಕು ಅನಿಸುತ್ತೆ. ಸೊ ಹಾಗಾಗಿ ಇಲ್ಲೇ ಒಂದು ನೀರಿನ ಬಾಟಲ್, 1 ಲೀಟರ್ ಬಾಟಲ್. ಇನ್ನು ನನ್ನ ಫ್ರೂಟ್ ಸ್ಟೇಷನ್, ಅಲ್ಲಿ ತನಕ ಹೋಗ್ಬೇಕಲ್ಲ. ಎಲ್ಲರ ಮನೆ ಸ್ಕ್ವೇರ್ ಇದ್ರೆ ನಮ್ದು ಉದ್ದಕ್ಕಿದೆ. ಸೊ ಅಲ್ಲಿಂದ ಇಲ್ಲಿ ಬರ್ಬೇಕು, ಇಲ್ಲಿಂದ ಅಲ್ಲಿ ಹೋಗ್ಬೇಕಂತ ಫ್ರೂಟ್ಸ್ ಇಲ್ಲೇ ಇಟ್ಟಿದ್ದೀನಿ ಒಂದು ಸ್ವಲ್ಪ. ನನಗೆ ಇದೇನಿದು ಅಮ್ಮ ಹೇಳ್ತಾರೆ ವೆರಿ ಇಂಪಾರ್ಟೆಂಟ್, ಮೆನಿ ಇಂಪಾರ್ಟೆಂಟ್. ಯಾಕಂದ್ರೆ ಇದು ನಮ್ಮ ದೊಡ್ಡಕ್ಕನೇ ಮಾಡಿ ಕಳಿಸಿದ್ದು. ಇದು ಅವಳಿಗೆ ತುಂಬಾ ಇಷ್ಟ. ಮಾಡ್ಬಿಟ್ಟಿದ್ದೀನಿ, ಅದ್ರಲ್ಲಿ ಏನೂ ಇಲ್ಲ ತೋರ್ಸಕ್ಕೆ. ಒಂದು ಸ್ವಲ್ಪ ಇದು ನಮ್ಮ ಮಂಗಳೂರು ಕಡೆ ಹುಡಿ ಮದ್ದು ಅಂತ ಹೇಳ್ತೇವೆ. ಇದು ಕಡೆ ಮದ್ದು ತಿನ್ಲಿಕ್ಕೆ. ಇದು ಮುಗಿಯುವಷ್ಟು ದಿವಸ ತಿನ್ನುವುದು. ಇದು ಯಾರು ತಿನ್ಬೋದು, ಅಂದ್ರೆ ಬಾಣಂತಿಯರಿಗೆ ಮಾತ್ರ ಮಾಡೋದು, ಬೇರೆ ಟೈಮಲ್ಲಿ ಮಾಡೋದಿಲ್ಲ. ಆ ಟೈಮಲ್ಲಿ ಮಾಡಿದಾಗ ಎಲ್ಲರೂ ಟೇಸ್ಟ್ ಮಾಡ್ತೇವೆ. ಸೊ ಗಮ್ ಅನ್ನುತ್ತೆ, ಆಯ್ತಾ. ಲಾಸ್ಟ್ ಟೈಮ್ ಅವ್ರು ಎಲ್ಲಿಂದನೋ ತಂದಿದ್ರು, ಅದಕ್ಕೆ 6,000 ಕೊಟ್ಟಿದ್ರು ಆ ಮದ್ದಿಗೆ. ಬಟ್ ಅದು ನನಗೆ ಅಷ್ಟೊಂದು ಫೇವ್ರೇಟ್ ಅನ್ಸಿಲ್ಲ. ಸೊ ನಾನು ಹೇಳಿದೆ ದೊಡ್ಡಮ್ಮಂಗೆ ಹೇಳಿ ಎಲ್ಲ ಕಳಿಸ್ಕೊಡ್ತಾರಂತ. ಸೊ ಹಂಗಾಗಿ ದೊಡ್ಡಮ್ಮ ಕಳಿಸ್ಕೊಟ್ರು. ಎಷ್ಟು ನಾನೇ ಹಾಕೊಂಡು ತಿಂತೀನಿ ಆಯಿತಾ. ಇದರಲ್ಲಿ ಏನೇನಿದೆ? ಅದರಲ್ಲಿ ಕೊತ್ತಂಬರಿ, ಜೀರಾ, ಮೆಂತೆ, ಮತ್ತೆ ಓಲೆ ಬೆಲ್ಲ ಅಂತ ನಾನು ಲಾಸ್ಟ್ ಟೈಮ್ ತೋರಿಸಿದ್ದೇನಲ್ಲ, ಅದು, ತೆಂಗಿನಕಾಯಿ ಎಲ್ಲ ತುಪ್ಪದಲ್ಲೇ ಹುರಿಯೋದು. ಮತ್ತೆ ಸಾಸಾಯಿ ಅಂತ ನಮ್ಮ ಕಡೆ ಹೇಳ್ತಾರೆ, ಅದು ಎಲ್ಲ ಹಾಕಿದ್ದಾರೆ. ಅದಕ್ಕೆ ಎಲ್ಲ ತುಪ್ಪದಲ್ಲೇ ಹುರಿದು ಅದಕ್ಕೆ ಮತ್ತೆ ಓಲೆ ಬೆಲ್ಲ ಪಾಕ ಇಟ್ಟು ಎಲ್ಲ ಮಿಕ್ಸ್ ಮಾಡೋದು. ಮತ್ತೆ ಬೆಳ್ಳುಳ್ಳಿ ಅಂತೂ ಮೇಯ್ನ್, ಬೆಳ್ಳುಳ್ಳಿ ಸಹ ತುಪ್ಪದಲ್ಲೇ ಫ್ರೈ ಮಾಡಿ ಹಾಕಿದ್ದಾರೆ, ಅದು ಫಸ್ಟ್. ಮತ್ತೆ ಬೇರೆ ಎಲ್ಲ ಅದೇ ಕೊತ್ತಂಬರಿ, ಜೀರಾ ಸಾಮಾನೆಲ್ಲ ಹಾಕಬೇಕು. ಅದೆಲ್ಲ ಅದು ಇದೆ. ಅದನ್ನು ಡೈಲಿ ಖಾಲಿ ಹೊಟ್ಟೆಗೆ ತಿನ್ಬೇಕಂತಾರೆ. ಸೊ ಟ್ರೆಡಿಷ್ನಲ್ ಬಿಲೀಫ್ ಏನು ಅಂದರೆ ಯುಟಿರಸ್ನ ಶ್ರಿಂಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಬಟ್ ಅದರ್ವೈಸ್ ಇದು ಎನರ್ಜಿ ಬೂಸ್ಟ್ ಮಾಡುತ್ತೆ, ಸ್ಟ್ರೆಂತ್ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಲಿಗೂ ಅದರಲ್ಲಿ ಎಲ್ಲ ಹಾಲಿಗೂ ಒಳ್ಳೇದು. ಅದರಲ್ಲಿ ಫೀಡಿಂಗ್ ಮಾಡಬೇಕಾದ್ರೆ ತುಂಬ ಇಶ್ಯೂಸ್ ಆಗ್ತಾ ಇತ್ತು ನನಗೆ. ಕೆಲವೊಬ್ರಿಗೆ ಫಸ್ಟ್ 2 ಡೇಸಿಂದಾನೇ ಮಿಲ್ಕ್ ಬರುತ್ತೆ, ಕೆಲವೊಬ್ರಿಗೆ ಮಿಲ್ಕ್ ಬರಲ್ಲ. ಒಂದು ಮಿಸ್ಟೇಕ್ ಏನು ಅನಿಸುತ್ತೆ ಅಂದರೆ, ಮಿಸ್ಟೇಕ್ ಅನ್ನೋದಕ್ಕಿಂತ ಡಾಕ್ಟರ್ಸ್ಗೆ ಅದು ಅನ್ನಿಸ್ಬೇಕು. ಡೆಲಿವರಿ ಆದಮೇಲೆ ಹೇಳೋದಲ್ಲ, ಓ ಮಿಲ್ಕ್ ಬರ್ತಾ ಇಲ್ವಾ, ಡೋಂಟ್ ವರಿ. ಆವಾಗ ನಾವು ಡೋಂಟ್ ವರಿ ಅಲ್ಲ ಅಮ್ಮ, ಅಂದ್ರೆ ನಮಗೆ ಟೆನ್ಷನ್ ಆಗುತ್ತೆ, ವರಿ ಮಾಡ್ಕೋತೀವಿ. ಮುಂಚೆನೇ ಹೇಳಬೇಕು. ಡೆಲಿವರಿ ಆದಮೇಲೆ ಕೆಲವೊಬ್ರಿಗೆ ಮಿಲ್ಕ್ ಬರಲ್ಲ, ನಿಧಾನಕ್ಕೆ ಬರ್ಬೋದು. ಆ ಟೈಮಲ್ಲಿ ಫಾರ್ಮುಲಾ ಸಜೆಸ್ಟ್ ಮಾಡ್ಬೋದು ಡಾಕ್ಟರ್ಸ್, ಬಿ ಪ್ರಿಪೇರ್ಡ್, ಡೋಂಟ್ ವರಿ ಅಂತ ಹೇಳಿದ್ರೆ ನಾವು ಕಾಮ್ ಆಗಿರ್ತೀವಿ ಅಲ್ವಾ. ಸೊ ನನಗೆ ಚಿಕ್ಕಬಳ್ಳಾಪುರದಿಂದ ಒಬ್ಬರು ಮೆಸೇಜ್ ಮಾಡಿದ್ರು, ಐ ಆಮ್ ಅ ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ ಅಂತ, ನಿಮಗೆ ಬೇಕಿದ್ರೆ ಹೇಳಿ ಅಂತ. ಅದು ಪ್ರೆಗ್ನೆನ್ಸಿ ಟೈಮ್ನಲ್ಲಿ. ಸೊ ನಾನು ಕೋರ್ಸ್ ತಗೊಂಡೆ, ಆಯಿತಾ. ಅವರ ಕೋರ್ಸಲ್ಲಿ ನಂಗೆ ಎಲ್ಲ ಹೇಳ್ಕೊಟ್ರು, ಯಾವ ರೀತಿ ಡೆಲಿವರಿ ಆದಮೇಲೆ ಪಾಪುನ ನಮ್ಮ ಎದೆ ಮೇಲೆ ಮಲಗಿಸೋದಕ್ಕೆ ಕೇಳಬೇಕು, ಆ್ಯಂಡ್ ಲ್ಯಾಚಿಂಗ್ ಯಾವ ರೀತಿ ಮಾಡಿಸ್ಬೇಕು, ಫಸ್ಟ್ ಟೈಮ್ ಫೀಡಿಂಗ್ ಯಾಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಎಷ್ಟು ಸತಿ ಫೀಡಿಂಗ್ ಮಾಡಿಸ್ಬೇಕು, ಪಾಪುಗೆ ಹಸುವಾಗಿದೆ ಅಂತ ನಮ್ಗೆ ಹೇಗೆಲ್ಲ ಗೊತ್ತಾಗುತ್ತೆ, ಯಾವ ರೀತಿ ಸನ್ನೆ ಮಾಡುತ್ತೆ, ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ರು. ನಾನು ಒಂದಷ್ಟನ್ನು ಬರೆದಿಟ್ಕೊಂಡಿದ್ದೆ, ಆಯಿತಾ. ತುಂಬ ಇಷ್ಟ ಆಯಿತು ನನಗೆ ಆ ಕ್ಲಾಸ್. ಅದಾದಮೇಲೆ ಅವ್ರು ಹೇಳಿದರು, ಡೆಲಿವರಿ ಟೈಮ್ನಲ್ಲೂ ನಾನು ಬರ್ತೀನಿ, ನಿಮಗೆ ಬೇಕು ಅಂದರೆ ಹೇಳಿ ಅಂತ. ನಾನು ಅಂದ್ಕೊಂಡೆ ಬೇಡ, ಹಾಸ್ಪಿಟ್ಲಲ್ಲಿ ಡಾಕ್ಟರ್ಸ್ ಎಲ್ಲ ಇರ್ತಾರೆ, ಅವರೆಲ್ಲ ಹೇಳ್ಕೊಡ್ತಾರೆ ಅಂತ. ನನಗೆ ಹಾಸ್ಪಿಟ್ಲಲ್ಲಿ ಎಷ್ಟು ಜನ ಹೇಳ್ಕೊಟ್ರು, ನನಗೆ ಆ ಫೀಡಿಂಗ್ ಪೊಸಿಷನ್ನೇ ಬರ್ತಾ ಇರಲಿಲ್ಲ, ಆಯಿತಾ. ಭಾಳ ನೋವಾಗೋದು. ಕ್ರಾಸ್ ಕ್ರೇಡಲ್ ಪೋಸ್ ಅಂತೆ, ಇನ್ನು ಫುಟ್ಬಾಲ್ ಪೋಸ್ ಅಂತೆ, ಮತ್ತು ಇನ್ನೇನೇನೋ ಪೋಸೆಲ್ಲ ಹೇಳ್ಕೊಟ್ರು. ನನಗೆ ಫುಲ್ ಕನ್ಫ್ಯೂಷನ್ ಆಗ್ತಾಯಿತ್ತು, ಹಂಗೆ ಮಾಡೋದ, ಹಿಂಗೆ ಮಾಡೋದ, ಹೆಂಗಪ್ಪ ಮಾಡೋದು ಅಂತ. ಯಾವುದೂ ಸರಿನೇ ಆಗ್ತಾ ಇರಲಿಲ್ಲ ನನಗೆ. ಪೊಸಿಷನ್ಸ್, ನಿಪ್ಪಲಲ್ಲಿ ಕ್ರ್ಯಾಕ್ ಆಗೋದು, ಪೇನ್ ಆಗೋದು, ಉರಿ ಬರೋದು, ಇದೆಲ್ಲ ಕಾಮನ್. ಬ್ರೆಸ್ಟ್ ಫೀಡಿಂಗ್ ಜರ್ನಿ ಇಸ್ ಬ್ಯೂಟಿಫುಲ್ ಅಂತೀವಿ ನಾವು. ಬಟ್ ಸ್ಟಾರ್ಟಿಂಗಲ್ಲಿ ಈ ಥರ ಪ್ರತಿಯೊಂದು ತಾಯಿಗೂ ಆಗೇ ಆಗುತ್ತೆ. ಬಟ್ ಆ ಟೈಮಲ್ಲಿ ನನಗೆ ಹೆಲ್ಪ್ ಮಾಡಿದೆ ಇವರು. ಸೊ ಅದಾದಮೇಲೆ ನಾನು ಹಾಸ್ಪಿಟ್ಲಲ್ಲಿ ಇರಬೇಕಾದ್ರೆ, ಐ ಥಿಂಕ್ ಅಮ್ಮ ನೆನಪುಂಡೆ ಯಾನ್ಲೇ ಇರಲ್ಲ, ವೀಡಿಯೋ ಕಾಲ್ ಪಾತಿರ್ನಿ ಅಂತೆ. ಅಮ್ಮ ನಾನು ವೀಡಿಯೋ ಕಾಲಲ್ಲಿ ಮಾತಾಡಿದ್ವಿ ಅವ್ರ ಜೊತೆ. ಅವ್ರು ಬರ್ಪ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ರು. ಆಮೇಲೆ ಫೀಡಿಂಗ್ ಮಾಡೋ ಪೊಸಿಷನ್ ಕರೆಕ್ಟ್ ಇದೆಯಾ, ಯಾಕೆ ನನಗೆ ಪೇಯ್ನ್ ಆಗ್ತಾ ಇದೆ, ಪೇಯ್ನ್ ಆಗಬಾರ್ದು, ಏನು ಮಾಡಬೇಕೆಲ್ಲ ಹೇಳ್ಕೊಟ್ರು. ಮನೆಗೆ ಬಂದಮೇಲೂ ಒಂದು 5-6 ಸತಿ ಅವ್ರಿಗೆ ಕಾಲ್ ಮಾಡಿದ್ದೀನಿ, ಯಾವ್ಯಾವ ಟೈಮಿಗೆಲ್ಲ ಮಾಡಿದ್ದೀನಿ. ಪ್ರತಿ ಸತಿ ಕಾಲ್ ಎತ್ತಿ ನನಗೆಲ್ಲ ಹೇಳೋರು. ನವ್ಯ ಅನ್ಸುತ್ತೆ ಅವ್ರ ಹೆಸರು, ಇಫ್ ಐಮ್ ನಾಟ್ ರಾಂಗ್. ಸೊ ಇಲ್ಲೇ ಕೂತು ಮೊಬೈಲ್ ಇಡ್ತಾ ನಾನು ಇಲ್ಲಿ ಪೊಸಿಷನ್ ತೋರಿಸ್ತಾ ಇದ್ದೆ ಅವ್ರಿಗೆ. ಇದು ಕರೆಕ್ಟ್ ಇಲ್ಲ, ಈ ಥರ ಮಾಡಿಸಿ ಅಂತ ಹೇಳಿಕೊಟ್ಟು ದೆನ್ ಐ ಮಾಸ್ಟರ್ಡ್ ಇಟ್. ಇವಾಗ ಅಮೇಝಿಂಗ್ ಜರ್ನಿ ಅತ್ತೆ. ಸೊ ವೆರಿ ಕಂಫರ್ಟೇಬಲ್ ಆಯಿತು. ಸೆಟ್ ಆಯಿತು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಅವ್ರಿಗೆ, ಬಿಕಾಸ್ ಅವರಿಂದ ನನ್ನ ಈ ಒಂದು ಜರ್ನಿ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಹಾಗಾಗಿ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ, ಆಯಿತಾ. ನಿಮಗೂ ಹೆಲ್ಪ್ ಆಗ್ಬೋದು ಅಂತ. ತುಂಬ ಜನ ತಾಯಂದ್ರಿಗೆ ಹಲವಾರು ವಿಷಯಗಳು ಗೊತ್ತಿರಲ್ಲ, ಬಟ್ ಅವ್ರು ನನಗೆ ಧೈರ್ಯ ತುಂಬಿದ್ರು. ನಾನು ಫಾರ್ಮುಲಾ ಕೊಡ್ತಾ ಇದ್ದೀನಿ ಅಂತ ಅಳ್ತಾ ಇದ್ದೆ. ಅವ್ರು ಲೈಕ್, ಇಟ್ಸ್ ಓಕೆ, ಡೋಂಟ್ ವರಿ, ಇಟ್ಸ್ ಓಕೆ, ಯು ವಿಲ್ ಗಿವ್ ಬ್ರೆಸ್ಟ್ ಮಿಲ್ಕ್.
ಆ ಮೋಟಿವೇಶನ್, ಮ್ಯಾನಿಫೆಸ್ಟೇಷನ್ ಹೆಂಗೆ ಮಾಡಬೇಕು, ಪಾಸಿಟಿವ್ ಥಿಂಕಿಂಗ್ ಹೆಂಗೆ ಮಾಡಬೇಕು, ಆ್ಯಂಡ್ ತುಂಬ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟರು. ನನಗೆ ಅದೆಲ್ಲ ಕೇಳಿ ಕೇಳಿ ತುಂಬ ಧೈರ್ಯ ಬಂತು. ನಾನು, ದೀಪು, ಅಮ್ಮ ಎಲ್ಲರೂ ಅವ್ರ ಕ್ಲಾಸಸ್ನ ಅಟೆಂಡ್ ಮಾಡಿದ್ದೀವಿ. ಕ್ಲಾಸಸ್ ಅನ್ನೋದಕ್ಕಿಂತ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ರಲ್ವಾ ವಿಡಿಯೋ ಕಾಲ್ ಮುಖಾಂತರ. ಸೊ ಹಾಗೆ ಪಾಪದೊಂದು ಬಟ್ಟೆ ಇಟ್ಟಿರ್ತೀನಿ, ಇದು ಬರ್ಪ್ ಬಟ್ಟೆ. ಸೊ ಏನಾದರೂ ಹಾಲು ಈ ಕಡೆ ಬಂದರೆ, ಸ್ಪಿಟ್ ಅಪ್ ಆದರೆ ಎಲ್ಲ ಯೂಸ್ ಆಗುತ್ತೆ ಅಂತ ಇದೊಂದು ಇಲ್ಲೇ ಇರುತ್ತೆ. ಇದಿಷ್ಟು ಈ ಸ್ಟೇಷನ್ ನಂದು ಎವ್ರಿ ಡೇ ಸ್ಟೇಷನ್. ನೆಕ್ಸ್ಟ್ ಇಲ್ಲಿ ನನ್ನ ಫೇವ್ರೆಟ್ ಪರ್ಸನ್ ಇದ್ದಾರೆ. ನನ್ನ ಫೇವ್ರೆಟ್ ಪರ್ಸನ್ ಜೊತೆಗೆ ನನ್ನ ಮುದ್ದು ಪಾಪುನೂ ಇದೆ. ಸೊ ಅದನ್ನ ಇಲ್ಲಿ ಪ್ರತಿ ಸತಿ ನಂಗೆ ನೋಡೋದಕ್ಕೆ ಇಲ್ಲಿ ಏನಿದೆ ಅಂದರೆ ಈ ಕಡೆ ಕಾಕ್ರ ಅಂತ ಇಟ್ಟಿದ್ದೀನಿ. ನನಗೇನಾದರೂ ತಿನ್ನಬೇಕು ಅಂದರೆ ಸ್ನ್ಯಾಕ್ಸ್. ಸ್ಟಾರ್ಟಿಂಗ್ ಅಡಿ ನಾನು ಮಸ್ತ್ ಸ್ವೀಟ್ಸ್ ತಿನ್ನೊಂದಿತ್ತೆ 1 ಮಂತ್ ತುಂಬ ಸ್ವೀಟ್ಸ್ ಚಾಕ್ಲೇಟ್ ತಿಂತಾ ಇದ್ದೆ. ನಾನು ಬೇಕೇ ಬೇಕು ಅಂತ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಬಟ್ ಇವಾಗ ಸ್ವೀಟ್ಸ್, ಚಾಕ್ಲೇಟ್ಸ್, ಬಿಸ್ಕಿಟ್ಸ್ ಎಲ್ಲ ಸ್ಟಾಪ್ ಮಾಡಿದ್ದೀನಿ. ಕಾಕ್ರ ಇಟ್ಟಿದ್ದೀನಿ ಇಲ್ಲಿ, ಮೆಂತೆ ಕಾಕ್ರ ಇದು. ಇದೊಂದು ಈ ಕಡೆ ಇದೆ, ಅದ್ರ ಕೆಳಗಡೆ ನಂದು ಬ್ರೆಸ್ಟ್ ಪಂಪ್ ಮೆಷಿನ್ದು ಬಾಕ್ಸ್ ಇದೆ ಅಷ್ಟೇ. ಇನ್ನು ಇಲ್ಲಿ ಬಂದರೆ ಇಲ್ಲಿ ಡ್ರೈ ಫ್ರೂಟ್ಸ್ ಇಟ್ಟಿದ್ದೀನಿ, ಆಮೇಲೆ ಡಾರ್ಕ್ ಚಾಕ್ಲೇಟ್ ಇಟ್ಟಿದ್ದೀನಿ ಆಸೆ ಆದಾಗ ತಿನ್ನೋದಕ್ಕೆ. ಇದು 90% ಡಾರ್ಕ್ ಚಾಕ್ಲೇಟ್ ಆಯಿತಾ. ಆಮೇಲೆ ಪಂಜೀರಿ ಇಟ್ಟಿದ್ದೀನಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಪಂಜೀರಿ ಖಾಲಿ. ನಾನು ಹೆಂಗೆ ಖಾಲಿ ಕಂಡು ಏತು ತಿಂತೆ ಪಂಜೀರಿ 3-4 ಪ್ಯಾಕೆಟ್ 3-4 ಪ್ಯಾಕೆಟ್ ತಿಂದಿದ್ದೀನಿ. ದೇವರೇನೆ. ಆಮೇಲೆ ಅಮ್ಮ ಹೋದಾಗೆಲ್ಲ ಪ್ಲೇಟ್ ತಂದಿರ್ತಾರೆ. ಹೌದು, ಪ್ಲೇಟ್ ಯಾಕಂದ್ರೆ ಆ ಮದ್ದೆಲ್ಲ ಹಾಕಿ ಕೊಡ್ಲಿಕ್ಕೆ ಬೇಕಲ್ಲ, ಸ್ಪೂನು ತಟ್ಟೆ ಎಲ್ಲ, ಅದಕ್ಕೆ ಇಲ್ಲೇ ಸ್ಟಾಕ್ ಇಡುದು. ಆಮೇಲೆ ಒಂದು ನೈಫ್. ಈ ಪಂಜೀರಿ ಅಂತ ಚೆನ್ನಾಗಿತ್ತು. ಏನು ಗೊತ್ತಾ, ತೆರಾಸಿರಿ ಡಿಲೈಟ್ಸ್ ಆಯ್ತಾ. ಬಾಣಂತಿ, ನೀವು ಬಾಣಂತಿ ಆಗಿದ್ದಲ್ಲಿ ಟ್ರೈ ಮಾಡಿ, ಶೋಕುಂಡತೆ. ಆ್ಯಂಡ್ ಇದು ರಿಯಲಿ ಹೆಲ್ತ್ ತುಂಬಾನೇ ಒಳ್ಳೆದೆ. ಡ್ರೈ ಫ್ರೂಟ್ ಅದ್ರಲ್ಲಿ ತುಂಬಾ ಟೇಸ್ಟ್ ಇತ್ತು. ನಮ್ಗೆ ಅಂತೂ ತಿನ್ಲಿಕ್ಕೆ ಬಿಡ್ಲಿಲ್ಲ, ನಾವು ಕದ್ದು ತಿಂದಿದ್ದೇವೆ ಸ್ವಲ್ಪ. ಯಾಕೆ ಬಿಟ್ಟಿಲ್ಲ ನಾನು? ಅವ್ರನ್ನೆಲ್ಲ ತಿನ್ನಕ್ ಬಿಟ್ಟಿಲ್ಲ. ನೀನ್ ತಿನ್ಬೇಡ ಅಂತಿದ್ರು ಗೊತ್ತಾ. ನಾನು ತೆಗ್ದಿಟ್ಟಿದೆ, ಎಲ್ಲ ತಿಂತಾಳಲ್ಲ ಅವಳಂತ. ನನಗೆ ಒಂದಿನ ಇಲ್ಲಿ ಈ ಜಾಗದಲ್ಲಿ ಇದ್ದಿತ್ತು, ಅದನ್ನ ಯಾರು ತೆಗ್ದಿದ್ದಾರೆ ಅಂತ. 3 ಪ್ಯಾಕೆಟ್ ಇತ್ತು. ನಾನೇನ್ ಮಾಡಿದೆ, ಇದ್ರೆ ಅವಳು ತುಂಬಾ ತಿಂತಾಳ ಅಂತ 1 ಪ್ಯಾಕೆಟ್ ತೆಗ್ದಿಟ್ಟೆ. ನಮ್ಮ CID ಹುಡುಗಿ ರಾತ್ರಿ ಹೋಗಿ ಹುಡುಕಿದಾಗ ಒಂದಿಲ್ಲ, ಮರುದಿನ ಹೇಳ್ತಾಳೆ, ಅಮ್ಮ ನಂದು 1 ಪ್ಯಾಕೆಟ್ ಪಂಜೀರಿ ಕಾಣೋದಿಲ್ಲ ಅಂತ. ಯಾಕಂದ್ರೆ ಅವಳು ನೋಡಿ ಇಲ್ಲಿ ಕೇಳ್ತಿದ್ದಾಳ ಅಂತ ನಂಗೆ ಗೊತ್ತಾಯ್ತು. ನಾನು ಅದಕ್ಕೆ ಸತ್ಯನೇ ಹೇಳಿಬಿಟ್ಟಿಲ್ಲ, ನಮ್ಮ ರೂಮಲ್ಲಿ ಇಟ್ಟಿದ್ದೇನೆ ಅಂತ. ನಾನು ನೋಡೇ ಇಲ್ಲ. 1 ವಾರ ಆಯ್ತು, 1 ವಾರದಲ್ಲಿ ಖಾಲಿ ಆಯ್ತು. ನನಗೆ ಗೊತ್ತೇ ಇರಲಿಲ್ಲ ಅವ್ರು ರೂಮಲ್ಲಿ ಎತ್ತಿಟ್ಟಿದ್ದಾರೆ ಅಂತ. ಬಿಕಾಸ್ ಐಡಿಯಾನೇ ಬರಲ್ಲ ಯಾಕೆ ಎತ್ತಿಡಬೇಕು ಅಂತ. ಫುಡ್ನ ಯಾರಾದರೂ ಎತ್ತಿರ್ತಾರೆ, ಚಿನ್ನನ ಅದು. ಬಟ್ ಫೈನಲಿ ಅದು ಖಾಲಿ ಆಯಿತು. ಪಂಜೀರಿ ಸೋ ಟೇಸ್ಟಿ. ತೆರಾಸಿರಿ ಡಿಲೈಟ್ ನಿಮ್ಗೆ ಹಾಕಿರ್ತೀನಿ ಆಯಿತಾ. ಗೋಂದ್ ಲಡ್ಡು. ಇದು ಏನಕ್ಕಂದರೆ ಸ್ಟ್ರೆಂತ್ ಇಂಪ್ರೂವ್ ಮಾಡುತ್ತೆ, ಅಗೇನ್ ಮಿಲ್ಕ್ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುತ್ತೆ, ಆ್ಯಂಡ್ ಹೀಲಿಂಗಿಗೆ ಹೆಲ್ಪ್ ಮಾಡುತ್ತೆ. ಸೊ ಇಟ್ಸ್ ರಿಯಲಿ ನೈಸ್. ಎಲ್ಲ ಬೆನಿಫಿಟ್ಸ್ ಹಾಕಿರ್ತೀನಿ. ಸೊ ಹಾಗೆ ಈ ಕಡೆ ಬಂದರೆ ಇದು ನಮ್ಮ ಡ್ರೆಸ್ಸಿಂಗ್ ಯೂನಿಟ್ ಆಯಿತಾ. ಇಲ್ಲಿ ಮುಂಚೆ ಏನೂ ಇರಲಿಲ್ಲ. ನನ್ನ ಮುದ್ದು ಮುಂದೇನ ಕೃಷ್ಣ ಬೇಕಲ್ವಾ. ನನ್ನ ಜೊತೆ ಎಲ್ಲ ಕಡೆ ಬಂದಿದ್ದು. ಕಾಶಿಯಿಂದ ಈ ಕೃಷ್ಣ ನಮ್ಮ ಮನೆಗೆ ಬಂದ ಹಾಸ್ಪಿಟ್ಲಿಗೆ ಹೋಗಿ ಮತ್ತೆ ಪುನಃ ಡಿಸ್ಚಾರ್ಜ್ ಆಗಿ ಮನೆಗೆ ಬಂತದ್ದು. ಏನು ಗೊತ್ತಾ ಸ್ಟೋರಿ, ಅಲ್ಲಿ ಬಿ ವೆರಿ ಆನೆಸ್ಟ್, ನಾನು ಯಾರ ಹತ್ರನೂ ಶೇರ್ ಮಾಡಿಲ್ಲಲ್ಲ. ನಾನು ದೀಪು ವಿ ವರ್ ಟ್ರೈಂಗ್ ಆಯ್ತಾ. ಆಮೇಲೆ ಒಂದ್ಸತಿ ನಾವು ಏಪ್ರಿಲಲ್ಲಿ ಕಾಶಿಗೆ ಹೋದ್ವಿ. ಇದು ನಮ್ಮ ಮನೆಗೆ ಬಂದಿದ ತಕ್ಷಣ ನಾನು ಅನ್ಕೊಂಡೆ, ನಾನು ಏನಕ್ಕೆ ಒಳಗಡೆ ಎತ್ತಿಡ್ಬೇಕು. ಏಪ್ರಿಲಲ್ಲಿ ಬಂತು, ಮೇಯಲ್ಲಿ ನಾವು ಕೃಷ್ಣ ಅಂತ ಕರ್ಕೊಂಡು ಬರ್ಲಿಕ್ಕೆ ಹೊರಟಿದ್ದೇವೆ. ಬಂತು. ಆ್ಯಂಡ್ ಐ ಆಮ್ ನಾಟ್ ಸೇಯಿಂಗ್ ಇದೆಲ್ಲ ಮಾಡಿದ್ರೆ ಹಾಗೆ ಆಗುತ್ತೆ ಅಂತ. ಬಟ್ ಇದನ್ನು ತಂದಿದ ತಕ್ಷಣ ಒಳಗಡೆನೆ ಇಟ್ಟಿದ್ದೆ 2 ವೀಕ್ಸ್. ನನಗೆ ಸಮಾಧಾನನೇ ಇಲ್ಲೆಲ್ಲ ನಂಗೆ ಪ್ರತಿದಿನ ನೋಡಬೇಕು ಅಂತ. ಆಮೇಲೆ ನಮ್ಮ ಹಳೆ ಮನೆಯಲ್ಲಿ ನಾನು ಎದ್ದಿದ ತಕ್ಷಣ ಬಂದು ನೋಡಬೇಕು ಅಂತ ಹಿಂಗೆ ಹಾಕಿದ್ದೆ ಆಯಿತಾ. ಸೊ ಪ್ರತಿದಿನ ಬಂದು ಇದನ್ನು ನೋಡ್ತಿದ್ದೆ. ನೆಕ್ಸ್ಟ್ ಮಂತ್ ವಾಸ್ ಅ ಗುಡ್ ನ್ಯೂಸ್. ನನಗೆ ಅವತ್ತಿಂದ ಇದು ತುಂಬ ಇಷ್ಟ ಆಯಿತಾ. ಸೊ ಇದು ನಮ್ಮ ರೂಮಲ್ಲೇ ಇರುತ್ತೆ. ವೆರಿ ಕ್ಯೂಟ್. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನನಗೆ. ಐ ವಿಲ್ ನಾಟ್ ಫರ್ಗೆಟ್ ದಟ್. ಇನ್ನು ಇದೆಲ್ಲ ನನ್ನ ಐಟಮ್ಸ್ ಇರುತ್ತೆ. ನಂದು ಆಯಿಲ್ ಮಸಾಜರ್ ಮತ್ತು ಸ್ಕಿನ್ ಕೇರ್, ದೀಪು ಸ್ಕಿನ್ ಕೇರ್ ಎಲ್ಲ ಇಲ್ಲಿದೆ ಆಯಿತಾ. ಆಮೇಲೆ ಇಲ್ಲಿ ಬಂದರೆ ನಮ್ಮದೊಂದು ಲ್ಯಾಂಪ್ ಇದೆ. ಅದು ಆ್ಯಕ್ಚುಲಿ ನನ್ನ ಸೈಡ್ ಟೇಬಲಲ್ಲಿ ಇರಬೇಕಾಗಿತ್ತು, ಎಲ್ಲ ಈ ಕಡೆ ಬಂದುಬಿಟ್ಟಿದೆ. ಬಿಕಾಸ್ ಅಲ್ಲಿ ಇನ್ನೇನೇನೋ ಇಟ್ಟಿದ್ದೀವಿ. ಇನ್ನು ಇಲ್ಲಿ ಒಂದು ಏರ್ ಪ್ಯೂರಿಫೈರ್ ಇದೆ, ರೂಮ್ನ ಪ್ಯೂರಿಫೈ ಮಾಡೋದಕ್ಕೆ. ಮಗುನೂ ಇದೆ, ಡಸ್ಟ್ ಎಲ್ಲ ಇದ್ದರೆ ಪ್ಯೂರಿಫೈ ಆಗಲಿ ಅಂತ, ಅದಕ್ಕೋಸ್ಕರ ಅದು. ಇನ್ನು ಇದರಲ್ಲಿ ಏನೂ ಇಲ್ಲ. ನಂದು ಶೂಟಿಗೆ ಏನಾದರೂ ಬೇಕು ಅಂದರೆ ಆ ಥರದ ಐಟಮ್ಸ್ ಇದೆ. ಲೆನ್ಸ್ ಕ್ಲೀನ್ ಮಾಡೋದು ಮತ್ತು ನನ್ನ ಸ್ಪೆಕ್ಸ್ ಅಷ್ಟೇ. ಕೆಳಗಡೆ ಏನಿದೆ ಅಮ್ಮ ತೋರಿಸ್ತಾರೆ. ಮುಂದೆ ಎಂಕುಲು ಕಟ್ಟು ಸೊಂಟು ಜಟ್ಟಿ. ಸೊ ಇದು ಜಟ್ಟಿ ಅಂತೆ, ಅಮ್ಮಂದು ಜಟ್ಟಿ. ಸೊ ಇವತ್ತೇನೋ ನನ್ ಮಿಸ್ ಆಯ್ತು. ಬಟ್ ಇವತ್ತು ಕಟ್ಲಿಲ್ಲ, ಇವತ್ತು ಮಿಸ್ ಆಯ್ತು. ಇಲ್ಲಾಂದ್ರೆ ಬೆಳಿಗ್ಗೆ ಸ್ನಾನ ಮಾಡಿ ಬಂದ ಕೂಡಲೇ ನಾನು ಫಸ್ಟ್ ಕಟ್ತೇನೆ.
ತುಂಬ ಜನ ಕೇಳಿದ್ರಿ ಇದ್ರ ಲಿಂಕ್ ಇಲ್ಲ. ಇದು ನನಗೆ ಹಾಸ್ಪಿಟ್ಲಲ್ಲಿ ಅವ್ರು ಹೇಳಿದ್ರು ಈ ಥರ ಬೇಕಾ ನಿಮಗೆ, ನಮ್ಮ ಕಡೆ ಜನ ಇದ್ದಾರೆ ಬಂದು ಮೆಷರ್ಮೆಂಟ್ ತೊಗೊಂಡು ಕೊಡ್ತಾರೆ ಅಂತ. ಅವ್ರು ಕೊಟ್ಟರು ನಮಗೆ ಅಷ್ಟೇ. ನಿಮಗೆ ಇದು ಬೇಕು ಅಂದರೆ ಆನ್ಲೈನ್ ಕೂಡ ಸಿಗುತ್ತೆ ಆಯಿತಾ. ಎಬ್ಡಾಮಿನಲ್ ಬೈಂಡರ್ ಅಂತ ನೀವು ಟೈಪ್ ಮಾಡಿ. ಇದು ಏನಕ್ಕೆ ಹಾಕಬೇಕು? ಇದು ನಮ್ಮ ಕಾಲದಲ್ಲೆಲ್ಲ ಹೇಳ್ತಿದ್ರು ಹೊಟ್ಟೆ ಒಳಗೆ ಹೋಗ್ತದೆ ಅಂತ, ಗಾಳಿ ತುಂಬ್ತದೆ, ಅದಕ್ಕೆ ಗಾಳಿ ತುಂಬಾರ್ದಂತ ಈ ತರ ಕಟ್ಟೋದು. ಕರೆಕ್ಟ್, ಅದು ಆ ಥರ ಹೇಳ್ತಾರೆ. ಸೊ ಡಾಕ್ಟರ್ಸು ಹೇಳೋದು ಹಾಗೆ, ಗಾಳಿ ಎಲ್ಲ ಹೋಗುತ್ತೆ ಇದನ್ನು ಹಾಕಿದ್ರೆ. ಯು ಕ್ಯಾನ್ ಆ್ಯಕ್ಚುಲಿ ಪೋಸ್ಟ್ಮಾರ್ಟಮ್ ಇನಿಷಿಯಲ್ ಡೇಸಲ್ಲೇ ಗೊತ್ತಾಗುತ್ತೆ ಗಾಳಿ ಇದೆ, ಅದು ಹೋಗುತ್ತೆ ಆಯಿತಾ ಇದು ಹಾಕಿದ್ರೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಇದನ್ನು ಪ್ರತಿಯೊಂದು ಲೇಡೀಸ್ ಡೆಲಿವರಿ ಆದಮೇಲೆ ಏನಕ್ಕೆ ಹಾಕಬೇಕು ಅಂದರೆ, ನಮ್ಮ ಕೋರ್ ಮತ್ತು ಬ್ಯಾಕ್ ವೀಕ್ ಆಗಿರುತ್ತೆ ಪ್ರೆಗ್ನೆನ್ಸಿ ಟೈಮ್ನಲ್ಲಿ, ಶೇಪಿಂಗ್ ಆಗಿರುತ್ತಲ್ಲ. ಸೊ ಅದನ್ನು ಸ್ಟ್ರೆಂಥನ್ ಮಾಡೋದಕ್ಕೆ ಇದನ್ನು ಹಾಕಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ಗೆ ಇದನ್ನು ಹಾಕಬೇಕಾಗುತ್ತೆ. 3 ಮಂತ್ ತನಕನೂ ಹಾಕಬೇಕು. ನೆಕ್ಸ್ಟ್, ಇದು ಅಮ್ಮಂದು ಫೇವ್ರೆಟ್. ಇದು ಪಾಪುಗೆ ಎಣ್ಣೆ ಹಾಕಬೇಕಾದ್ರೆ ಇದನ್ನು ಹಾಕ್ತಾರೆ ಆಯಿತಾ. ಅಲ್ಲಿ ಹಾಕ್ಬಿಟ್ಟು ಎಣ್ಣೆ ಮೇಲೆ ಪಾಪುನ ಮಲಗಿಸಿ ಎಣ್ಣೆ ಹಚ್ಚೋದು. ಸೊ ದ್ಯಾಟ್ ಪಾಪು ಸುಸ್ಸು ಮಾಡಿದ್ರು ಇದು ಎಬ್ಸಾರ್ಬ್ ಆಗುತ್ತೆ, ಅದಕ್ಕೆ ತಣ್ಣಗಾಗಲ್ಲ. ಸೊ ಅದಕ್ಕೋಸ್ಕರ ಇದು ಇಲ್ಲೇ ಇರುತ್ತೆ. ಇದ್ರ ಜೊತೆ ಒಂದು ಎಣ್ಣೆ ಬಾಟಲ್ನು ಇಲ್ಲಿ ಇಟ್ಟಿರ್ತೀವಿ. ಅರ್ಥ ಆಯ್ತಾ ರಾಜ್ಕುಮಾರ? ఇది ಗೊತ್ತುಂಡೆ ತೆಂಕುಲ್ ಬಿಸಿ ಇಲ್ಲ ಅಂದ ಐಕೀರ ಮನ್ಪೆಂದ ಕುಲ್ಲೇ ನಾನೊಂದು ಅರ್ಧ ಗಂಟೆವೇ. ಇದು ಸೊಳ್ಳೆ ಬ್ಯಾಟ, ದೊಡ್ಡ ದೊಡ್ಡ ಸೊಳ್ಳೆ ಬಂದ್ರೆ ಸಾಕ್ಲಿಕ್ಕೆ. ಯಾವಾಗ್ಲೂ ನಮ್ಮ ಮಗಳ ಮೇಲೆ ಸೊಳ್ಳೆ ಕುತ್ಕೊಳ್ಳೋದು, ನಮ್ಗೆಲ್ಲ ಕಚ್ಚೋದಿಲ್ಲ ಸೊಳ್ಳೆ ಏನಿದ್ರೆ ಇವರನ್ನೇ ಹುಡ್ಕೊಂಡು ಬರು. ಸೊ ನನ್ನ ಬ್ಲಡ್ ಗ್ರೂಪೇ ಮಗಂದು. ಸೊ ಹಾಗಾಗಿ ಒಂದು ಸೊಳ್ಳೆ ಬ್ಯಾಟ್ಸಿ ಹಾಗಾಗಿ ಅಂತಲ್ಲ, ಬಟ್ ಇಡಲೇಬೇಕು ಎಲ್ಲರೂ. ಚಿಕ್ಕ ಮಕ್ಕಳು ಇದ್ದಿದ್ದ ರೂಮಲ್ಲಿ ಒಂದು ಸೊಳ್ಳೆ ಬ್ಯಾಟ್ ಇದ್ರೆ ಒಳ್ಳೇದು. ಬಿಕಾಸ್ ಕಾಯಿಲ್ ಹಾಕೋದು ಇಸ್ ನಾಟ್ ಸೇಫ್ ಅಲ್ವಾ ಮಕ್ಕಳಿಗೆ. ಜೊತೆಗೆ ಇದು ಹೀಟಿಂಗ್ ಪ್ಯಾಡ್ ಆಯಿತಾ. ತುಂಬ ಬೆನ್ನು ಆಯಿತು ಸ್ಟಾರ್ಟಿಂಗಲ್ಲಿ, ಅಳುನ್ನೇ ಬರ್ತಾ ಇತ್ತು. ಸೊ ಹಂಗಾಗಿ ನಾನು ಅಮೆಝಾನಲ್ಲಿ ನೋಡಿ ಇದು ಎಲೆಕ್ಟ್ರಿಕ್ ಹೀಟಿಂಗ್ ಪ್ಯಾಡ್, ಹಿಂಗೆ ಸ್ವಿಚ್ ಕನೆಕ್ಟ್ ಮಾಡೋದು, ಬೆನ್ನಗೆ ಹಿಂಗಿಟ್ರೆ ಬಿಸಿ ಆಗ್ತಾ ಹೋಗುತ್ತೆ, ಎಷ್ಟೊತ್ತು ಬೇಕಾದ್ರೂ ಇಡ್ಬೋದು, ರಿಲ್ಯಾಕ್ಸಿಂಗ್ ಆಗುತ್ತೆ ಅಂತ ತಂದಿದ್ದು. ನಾನು ಯೂಸ್ ಮಾಡಿದ್ದು ಪಕ್ಕದವರು. ಅದು ಅಜ್ಜಿಗೂ ಯೂಸ್ ಆಯ್ತು, ಅಮ್ಮನಿಗೆ ಯೂಸ್ ಆಯ್ತು. ಆಮೇಲೆ ಇನ್ನೊಂದು ಎಕ್ಸ್ಟೆನ್ಷನ್ ಕಾರ್ಡ್ ಇಟ್ಟಿದ್ದೀನಿ. ಎಲ್ಲ ಕಡೆ ಪ್ಲಗ್ ಪಾಯಿಂಟ್ಸ್ ಇದೆ, ಬಟ್ ಇನ್ನೇನಾದರೂ ಎಮರ್ಜೆನ್ಸಿಗೆ ಬೇಕು ಅಂತ ನಾನು ಈ ಥರ ಎಕ್ಸ್ಟೆನ್ಷನ್ ಕಾರ್ಡ್ನ ಇಟ್ಟಿದ್ದೀನಿ ಆಯಿತಾ. ಸೊ ಸೊಳ್ಳೆ ಬ್ಯಾಟ್ ಒಂದು ರೂಮಲ್ಲಿ ಇರಲೇಬೇಕು. ನೆಲ ಒರೆಸೋದಕ್ಕೆ 1-2 ಬಟ್ಟೆ ಇಟ್ಟಿದ್ದೀವಿ. ಖಾಲಿ ಅನಿಸುತ್ತೆ, ಖಾಲಿ. ಇಲ್ಲೇನಿದೆ? ಇಲ್ಲಿ ಎಲ್ಲ ಮಗುದು ಇದಿದೆ. ಏನದು? ಬರ್ಬ್ ಕ್ಲೋತ್ಸ್. ಸೊ ಮಗುದು ಸೆಕ್ಷನ್ ಮಾಡಿದ್ದೀವಲ್ಲ, ಎಲ್ಲ ಬರ್ಬ್ ಕ್ಲೋತ್ಸ್ ಮಗುದು ಇಲ್ಲಿಟ್ಟಿದ್ದೀನಿ. ಈಸಿ ಆಗುತ್ತೆ. ನಾನು ಮಲ್ಕೊಳ್ಳೋದಿಲ್ಲಿ, ಇಲ್ಲಿ ಬೇಕು ಅಂದರೆ ಕಲೆಕ್ಟ್ ಮಾಡ್ಬೋದು. ನಾನು ಕೂತ್ಕೊಳ್ಳೋದಿಲ್ಲಿ. ಜಾಸ್ತಿ ಬೇಕಾಗ್ತಾ ಇರೋದು ಬರ್ಬ್ ಕ್ಲೋತ್ಸ್ ಅಲ್ಲ, ಡೈಪರ್ ಜೊತೆಗೆ, ಅದಕ್ಕೆ. ಆಮೇಲೆ ಇಲ್ಲಿ ಕೆಳಗಡೆ, ಇಲ್ಲಿ ಬನ್ನಿ, ಇಲ್ಲಿ ಏನಿದೆ? ಬ್ರೆಸ್ಟ್ ಪಂಪಿಂಗ್ ಮೆಷಿನ್. ಇಂಪಾರ್ಟೆಂಟ್ ಅಪ್ಪ, ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಯೂಸ್ ಇತ್ತು. ಸೊ ಬ್ರೆಸ್ಟ್ ಪಂಪ್ ಬಗ್ಗೆನೂ ನೀವು ಕೇಳ್ತಾ ಇದ್ರಿ. ನಾನು ಮಾಮ್ ಕೋಸಿ ಅವ್ರದ್ದು ಯೂಸ್ ಮಾಡೋದು ಆಯ್ತಾ, ಬಟ್ ಇವಾಗ ನಾನು ಯೂಸ್ ಮಾಡ್ತಾ ಇಲ್ಲ. ಹೀಸ್ ಆನ್ ಓನ್ಲಿ ಬ್ರೆಸ್ಟ್ ಫೀಡಿಂಗ್. ಪಂಪರು ಯೂಸ್ ಮಾಡಿ ಕೊಡ್ಬೋದು ಬಾಟಲಲ್ಲಿ ಹಾಕಿ, ಬಟ್ ನಾನು ಮನೆಯಲ್ಲೇ ಇದ್ದೀನಿ. ಏನಕ್ಕೆ ಅಂತ ಡೈರೆಕ್ಟ್ ಬ್ರೆಸ್ಟ್ ಫೀಡಿಂಗೇ ಮಾಡ್ತೀನಿ. ಬಟ್ ಸ್ಟಾರ್ಟಿಂಗಲ್ಲಿ ಏನಕ್ಕೆ ಯೂಸ್ ಮಾಡ್ತಾ ಇದ್ದೆ ನಾನು, ಎಷ್ಟು ಹಾಲು ಬರ್ತಾ ಇದೆ ಅಂತ ನೋಡೋದಕ್ಕೆ. ಸೊ ಹಂಗಾಗಿ ಅದು ನನಗೆ ಡೈಲಿ ಯೂಸ್ ಆಗ್ತಾ ಇತ್ತು. ಸೊ ಅಲ್ಲೇ ಇಟ್ಟಿದ್ದೀನಿ. ಇನ್ನೊಂದು ನಾವು ತಂದಿರೋದು ಮಗುನ ಕಾಮ್ ಮಾಡೋದಕ್ಕಂತ ಪ್ಯಾಸಿಫೈಯರ್ ಆಯ್ತಾ. ಬಟ್ ಇದು ಮಗು ಎಷ್ಟು ರಿಜೆಕ್ಟ್ ಮಾಡುತ್ತೆ ಇಲ್ಲ, ಅದು ಇಟ್ಟಷ್ಟು ಸಲ ತೂ ಮಾಡುತ್ತೆ. ಆಕ್ಚುಲಿ ಮಗು ಕಾಮ್ ಆಗೋದಕ್ಕೆ ಅದು ಯೂಸ್ ಮಾಡ್ತಾರೆ ಆಯ್ತಾ. ಬಾಬುಗೂ ಬುಚ್ಚತೆ ಇನ್ನ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ? ಇದು ಅಮ್ಮ ಕೂತ್ಕೊಳ್ತಾರೆ ಇಲ್ಲಿ. ಕುಲ್ಲೆ ಇರೆಂಚ ಕುಲ್ಲುನು ನಂದು ಇಂಪಾರ್ಟೆಂಟ್. ಇದು ಪಾಪುಗೆ ತೆಗಿಸ್ಲಿಕ್ಕೆ ನಾನು ಇಲ್ಲೇ ಕೂತ್ಕೊಳ್ಳೋದು. ಇದಲ್ಲ, ಹೀಗೆ 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 ಮಾಡ್ಬೇಕು ನಮ್ಮ ಪಾಪುಗೆ. ಹೀಗೆ ಮಾಡ್ತಾರೆ, ಹೀಗೆ ಹೀಗೆ ಮಾಡ್ಬೇಕು, ಹೀಗೆ ಹೀಗೆ ಮಾಡ್ಬೇಕು ನಮ್ಮ ಪಾಪು ಅಂತ ಇಂಥದಕ್ಕೆಲ್ಲ ಸುಮ್ಮನೆ ತೇಗ ಹೋಗುದು. ಆಮೇಲೆ ಪಾಪು ಅಮ್ಮ ಮತ್ತೆ ಅಜ್ಜಿ ಸೇರಿ ಹಿಂಗ್ ಜಗಳ ಮಾಡೋದಕ್ಕೆ. ಅಮ್ಮಂದೊಂದ್ ಕತೆ, ನಂದೊಂದ್ ಕತೆ. ಅಮ್ಮ ಅದ್ ಮಾಡೋಣ, ನಾನು ಇಲ್ಲ ಇದು ಮಾಡೋಣ, ಅದು ಬೇಡ ಇದು ಬೇಡ ಅಂತ. ಅಬ್ಬಾ ದೇವ್ರೇ, ಈ ಕ್ಲಾಶಸ್ ಇದೆಯಲ್ಲ. ಅಮ್ಮಂದು ಅವ್ರದೇ ಒಂದು ಸ್ಟೈಲ್ದು, ನಂದು ಇಲ್ಲ ಡಾಕ್ಟರ್ ಈ ತರ ಹೇಳಿದ್ರೆ ಈ ತರನೇ ಮಾಡಬೇಕು. ಡಾಕ್ಟರ್ ಮನೇಲಿ ಪಾಪು ಹುಟ್ಟಿದ್ರೆ ಹೀಗೆ ಡಾಕ್ಟರ್ ಹೇಳಿದಾಗ ಕೇಳ್ಬೇಕಲ್ವಾ, ಕರೆಕ್ಟ್ ಅಲ್ವಾ? ಸೊ ಹಂಗಾಗಿ ಆಮೇಲೆ ಅವರು ನಾವ್ ಹೇಳ್ತೀವಿ ಜಾಸ್ತಿ ಬೆಳಕೆಲ್ಲ ಹಾಕ್ಬಾರ್ದು. ಸ್ಟಿಲ್ ವೆರಿ ಹೌದು. ನಂಗೆ ಇಲ್ಲಿ ಕತ್ಲೆ ರೂಮ್ ನಂಗೆ ಇಷ್ಟನಿಲ್ಲ, ಕತ್ಲೆ ರೂಮ್. ನಾನು ಸ್ವಲ್ಪ ಮೆಲ್ಲ ಕಟ್ಟನ್ ತೆಗೆದು ಕೂತ್ಕೊಳ್ಳೋದು. ಇವಳ ಬೇಡ ಕತ್ಲೆ ಮಾಡ್ಬೇಕು ಮಾಡ್ಬಿಟ್ಟು ಅವರು ಡೈರೆಕ್ಟ್ ಆಗಿ ಮಗುನ ಅಲ್ಲೇ, ನನಗೆ ಅಯ್ಯೋ ಬೇಡ, ಸಂಜೆ ಹೊತ್ತು ಕೂರಿಸ್ತಾರೆ. ವಿಚಾರ ಓಕೆ, 6 ಗಂಟೆ ನಂತರ ಸ್ವಲ್ಪ ಸನ್ಸೆಟ್ ಆದ್ಮೇಲೆ ಅಲ್ಲಿ ಕೂತ್ಕೊಳ್ತೇನೆ ಅಂತ. ದಟ್ಸ್ ಫೈನ್, ಬಿಕಾಸ್ ಹಾರ್ಶ್ ಲೈಟ್ ಇವಾಗ ಇಸ್ ನಾಟ್ ಗುಡ್ ಫಾರ್ ಬೇಬೀಸ್. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸಿಗೆ ಹೋಗೋಣ ಬನ್ನಿ. ನಮ್ಮ ಬೆಡ್. ಇವಾಗ ನಮ್ಮ ಮೇಡಮ್ ಮತ್ತೆ ಹೋದ್ರು ಡೈಪರ್ ಕ್ಲೀನ್ ಮಾಡೋದಕ್ಕೆ. ಈ ಕಡೆ ಬಂದರೆ ನಮ್ಮದು ಕ್ರೇಡಲ್ ಇದೆ ಪಾಪುದು. 35 years old. ನನ್ನ ಅಣ್ಣ ಮಲಗಿರೋದು, ನಾನು ಮಲಗಿರೋದು, ಇವಾಗ ನನ್ನ ಮುದ್ದು ಬಂಗಾರ ಮಲಗಿರೋದು. ಆಮೇಲೆ ಇಲ್ಲೊಂದು ಸೀಟರ್ ಇದೆ. ಈ ನಮ್ಮ ಅಜೀಮ್ ಅವರು ಹೆಂಗೆ ಐಡಿಯಾ ಮಾಡಿ ಈ ಸೀಟರ್ನ ಮಾಡಿದ್ದಾರೆ ಅಂದರೆ, ಆ ಕಡೆ ಒಂದು ಈ ಕಡೆ ಒಂದು.
ಇದಿವಾಗ ತೊಟ್ಲು ತೂಗೋದಕ್ಕೆ ಯೂಸ್ ಆಗುತ್ತೆ, ಯಾರಾದರೂ ಬಂದರೆ ಬೆಡ್ ಮೇಲೆ ಕೂರ್ಸಲ್ಲ, ಇದ್ರ ಮೇಲೆ ಕೂತ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ, ಬೆಸ್ಟ್. ಇದೆಲ್ಲ ನಮ್ಮ ಕಬೋರ್ಡ್ಸಾ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಏನು, ನಮ್ಮ ಬೆಡ್. ನಂದೊಂದು ಸೈಡ್ ಇದೆ, ಅಮ್ಮಂದೊಂದು ಸೈಡ್ ಇದೆ. ಅದನ್ನು ಅಮ್ಮ ಬರಲಿ ಫಸ್ಟ್, ನಮ್ಮ ಪಾಪುದೇನು ಕೆಲಸ ಇದೆ ಅದು ಮಾಡೋಣ ಫಸ್ಟ್. ಪಾಪವೇ ಮನೆ ತುಂದಿಚ್ಚಿ ಅಜ್ಜಿಗೆ ಬೋಡಕ್ಕೇನ್ಲಿ ಚಟ್ನಿ 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 ಬೋಡೆ ಅಜ್ಜಿಗೆ. ಕಬ್ಬು ಕಬ್ಬು ಗುಂಜು ಮರಿ ಪಪ್ಪ ಬಪ್ಪಿರು ಬಾಬುನ ಪಪ್ಪ ಬಪ್ಪಿರು. ನನ್ನ ಮಗ ಕೂಡ ಮಾತಾಡ್ಬೇಕಂತ ಇವತ್ತಿನ ವ್ಲಾಗಲ್ಲಿ. ಹಲೋ ಹಲೋ, ಮೈಕ್ ಟೆಸ್ಟಿಂಗ್. ಹಲೋ 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 ಹಲೋ, ವೆಲ್ಕಮ್ ಟು ದ ಚಾನಲ್. ಎಲ್ಲೋ ಚಾವತಿ ಉಪ್ಪಿನ ಬಂಗಾರ. ನಾನು ಫೀಡಿಂಗ್ ಮಾಡಿಸಿದ್ದಾಯ್ತು. ಇವಾಗ ಅಜ್ಜಿ ಬರ್ಪ್ ಮಾಡಿಸ್ಬಿಟ್ರು ಪಾಪುಗೆ. ಅದು ಮಾಡ್ಬೇಕಂತ ಅನ್ಕೊಂಡು ಈ ವಿಡಿಯೋ, ಬಟ್ ಪಾಪುಗೆ ಹೊಟ್ಟೆ ಹಶ್ವಾಯ್ತಲ್ವಾ, ಸೊ ಹೀಸ್ ಕಾಮ್. ನಾವು ಇವಾಗ ಮಾಡ್ಬೋದು. ವೆರಿ ಇಂಪಾರ್ಟೆಂಟ್, ನೀವೆಲ್ಲ ಕೇಳ್ತಾ ಇದ್ರಿ ನಾನು ಏನು ಬಟ್ಟೆ ಹಾಕ್ತೀನಿ ಇವಾಗ ಫೀಡಿಂಗಿಗೆ. ಸೊ ನಾನು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ತುಂಬ ಬಟನ್ಸ್ ಇರೋದು ಬಟ್ಟೆನೇ ತಗೊಂಡಿದ್ದೆ ಆಯಿತಾ, ಆ್ಯಂಡ್ ಫೀಡಿಂಗ್ ಹೆಲ್ಪ್ ಆಗುವಂಥ ಬಟ್ಟೆನೇ ತಗೊಂಡಿದ್ದೆ. ಅವಾಗಕ್ಕೂ ಆಗುತ್ತೆ, ಇವಾಗಕ್ಕೂ ಆಗುತ್ತೆ. ಸೊ ಸುಮ್ಮನೆ ಎರಡೆರಡು ಬಟ್ಟೆ ಏನಕ್ಕೆ ಅಂತ, ಸೊ ಅದನ್ನೇ ಹಾಕ್ತಾ ಇದ್ದೀನಿ ನಾನು ಆಯಿತಾ. ನನಗೆ ತುಂಬ ಕಂಫರ್ಟೇಬಲ್ ಅನಿಸುತ್ತೆ. ಸ್ಟಾರ್ಟಿಂಗ್ ನಾನು ಬರೀ ರೋಪ್ಸ್ ಹಾಕ್ತಾ ಇದ್ದೆ ಆಯಿತಾ, ಬಿಕಾಸ್ ನನಗೆ ಏನು ಬೇಡ, ಬಟ್ಟೆನೇ ಬೇಡ ಅನ್ನಿಸ್ತಾ ಇತ್ತು, ಇರಿಟೇಟ್ ಆಗ್ತಾಯಿತ್ತು ಬಾಡಿ ಎಲ್ಲ. ಬಟ್ ಇವಾಗ ಐ ಆಮ್ ಓಕೆ. ಸೊ ನಾನು ಏನೇನು ಬಟ್ಟೆ ಯೂಸ್ ಮಾಡ್ತಾ ಇದ್ದೆ ಅದನ್ನೇ ಹಾಕ್ತಾ ಇದ್ದೀನಿ ಇವಾಗ್ಲೂ. ಸೊ ಅದನ್ನು ನೋಡಿ ಕ್ಲಿಪ್ಪಿಂಗ್ಸ್ ಎವ್ರಿ ಡೇ ಸೇಮ್ ಥಿಂಗ್ ರಿಪೀಟ್ ಮಾಡ್ತಾನೆ ಇರಿ. ಹೂ ಕೇರ್ಸ್, ಮಗುಗೆ ಕಂಫರ್ಟೇಬಲ್ ಅನಿಸ್ಬೇಕು, ನಮಗೆ ಕಂಫರ್ಟೇಬಲ್ ಅನಿಸ್ಬೇಕು, ಅಷ್ಟೇ. ಎಲ್ಲದಕ್ಕೂ ಸುಲಭ ಆಗಬೇಕು. ನಮ್ದು ಪಾಪದ್ದು ಹೊಸ ಬಟ್ಟೆ ಇವತ್ತು. ಮೊನ್ನೆ ಫೋಟೋ ಶೂಟ್ ಮಾಡಿದಾಗ ಅವ್ರು ತಕೊಂಡ್ ಬಂದಿದ್ದು 3 ಬಟ್ಟೆ ತಕೊಂಡ್ ಬಂದಾರೆ. ಎಲ್ಲಿ ಪಾಪುದೇನೇನು ಇಂಪಾರ್ಟೆಂಟ್ ಐಟಮ್ಸ್ ಇದೆ, ಪಾಪುಗೆ ಏನೇನು ಶಾಪ್ ಮಾಡಿದ್ದೀವಿ, ಯಾವ್ಯಾವ್ದು ತುಂಬ ಎಸೆನ್ಷಿಯಲ್ಸ್ ಆಗುತ್ತೆ ಚಿಕ್ಕ ಮಕ್ಳಿಗೆ, ಇದು ಇರಲೇಬೇಕು ಎಮರ್ಜೆನ್ಸಿಗೆ ಅಂದರೆ ಆ ವಿಡಿಯೋ ಮಾಡಬೇಕು ಅಂದರೆ ಲೆಟ್ ಮೀ ನೋ, ಖಂಡಿತವಾಗ್ಲೂ ಮಾಡ್ತೀನಿ. ಸೋ ಕ್ಯೂಟ್, ಇಲ್ಲಿ ಬನ್ನಿ. ಸೋ ಕ್ಯೂಟ್. ಯಾವ ಕ್ಲೋಸಪ್ ಕೈಗೆ ಪ್ಲೇ ಅಮ್ಮ. ಸಚ್ ಕ್ಯೂಟ್ ಔಟ್ಫಿಟ್ ಪಾಪುದು. ಬೇಬಿ ಬೇಬಿ. ಈ ಕಡೆ ಪಾಪುದ ಅಮ್ಮ ಮಲ್ಗೋದು, ಈ ಕಡೆ ಪಾಪುದು ಅಜ್ಜಿ ಮಲ್ಗೋದು ಅಷ್ಟೇ. ಅಂಡ್ ಮಧ್ಯದಲ್ಲಿ ರಾತ್ರಿ ಎದ್ದು ಕೂರೋದು ಇಲ್ಲಿ ಅಜ್ಜಿ, ಅಲ್ಲಿ ಎದ್ದು ಕೂರೋದು ಅಮ್ಮ. ಮಧ್ಯದಲ್ಲಿ ಪಾಪುಗೆ ಏನ್ ಬೇಕು ಮಧ್ಯರಾತ್ರಿಗೆ ಎಲ್ಲ ಐಟಮ್ ಇಲ್ಲಿ ಅಷ್ಟೇ. ಸೊ ಈ ಕಡೆ ಬಂದ್ರೆ ಹ್ಯಾಂಡ್ ಸ್ಯಾನಿಟೈಸರ್ ಇಟ್ಟಿದ್ದೀನಿ ಆ್ಯಂಡ್ ಚಿಕ್ಕ ಲೈಟ್ ಆಯಿತಾ, ಬಿಕಾಸ್ ಡಿಮ್ ಲೈಟ್ ರಾತ್ರಿಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ನಾವು. ಲೈಟ್ ಇಂಟೆನ್ಸಿಟಿನೂ ಇನ್ಕ್ರೀಸ್ ಮಾಡ್ಬೋದು. ವಾರ್ಮ್ ಇದೆ, ಯೆಲ್ಲೋ ಇದೆ, ವೈಟ್ ಇದೆ, 3 ಇದೆ ಇದರಲ್ಲಿ. ಆಫ್ ಮಾಡ್ತೀನಿ. ಆ್ಯಂಡ್ ಒಂದು ವಾಟರ್ ಬಾಟಲ್ ಇಲ್ಲೂ ಇಟ್ಟಿರ್ತೀನಿ, ಅಲ್ಲಿ ಕೂತಾಗ ಅಲ್ಲಿ, ಇಲ್ಲಿ ಕೂತಾಗ ಇಲ್ಲಿ ಬೇಕು ಅಂತ 1 ಲೀಟರ್ದು. ಇದು ನನ್ನ ಡ್ರಾವರ್ ಸೆಕ್ಷನ್ಗೆ ಬಂದರೆ ಇಲ್ಲಿ ಫ್ಲ್ಯಾಶ್ ಕಾರ್ಡ್ಸ್, ಬಿಕಾಸ್ ಪಾಪುಗೆ ಇವಾಗ 2nd ಮಂತ್ ರನ್ನಿಂಗ್ ಅಲ್ವಾ, ಸೊ ಹಾಗಾಗಿ ಫ್ಲ್ಯಾಶ್ ಕಾರ್ಡ್ಸ್ನ ಪ್ರತಿದಿನ ತೋರಿಸ್ಬೇಕು ಅಂತ. ಆ್ಯಂಡ್ ನನಗೆ ಹ್ಯಾಂಡ್ ಕ್ರೀಮ್ ಡ್ರೈ ಆದರೆ ಎಸಿಗೆಲ್ಲ, ಸೊ ಅದಕ್ಕೋಸ್ಕರ ಹ್ಯಾಂಡ್ ಕ್ರೀಮ್, ಒಂದು ಲಿಪ್ ಬಾಮ್ ಇಟ್ಟಿದ್ದೀನಿ ಇಲ್ಲಿ ನಂದು. ಆ್ಯಂಡ್ ಪಾಪುದು ವೈಟಮಿನ್ ಸಿ ಡ್ರಾಪ್ಸ್, ವೈಟಮಿನ್ ಡಿ ಡ್ರಾಪ್ಸ್ ಪ್ರತಿದಿನ. ಅದು AC ಆ್ಯಂಡ್ ಫ್ಯಾನ್ ರಿಮೋಟ್ ಇದ್ರ ಒಳಗಡೆ ಇದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟಾಗಿ ಪಾಪುದು ಏನಿದು ನೇಸಲ್ ಸ್ಪ್ರೇ, ಜೊತೆಗೆ ಅದನ್ನು ಈಸಿಲಿ ರಿಮೂವ್ ಮಾಡೋದಕ್ಕಂತೂ ಒಂದು ಸ್ಮಾಲ್ ಎಕ್ವಿಪ್ಮೆಂಟ್ ಇದೆ, ಅದನ್ನು ಇದರಲ್ಲಿದೆ. ಇದು ನನ್ನ ಕಡೆ ಡ್ರಾವರ್. ಇನ್ನು ಕೆಳಗಡೆ ಡ್ರಾವರಲ್ಲಿ ಟಿಶ್ಯೂ ರೋಲ್ ಇಟ್ಟಿದ್ದೀನಿ, ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ. ಒಂದು ಡೈರಿ ಬುಕ್ ಇಟ್ಟಿದ್ದೀನಿ, ಏನಾದರೂ ನೋಟ್ ಡೌನ್ ಮಾಡೋದಕ್ಕೆ ಬೇಕಾಗುತ್ತೆ. ಇನ್ನು ಕೋಲಿಕ್ ಡ್ರಾಪ್ಸ್ ಇಟ್ಟಿದ್ದೀನಿ ಇಲ್ಲಿ, ಅಷ್ಟೇ. ಆ್ಯಂಡ್ ಬ್ಯಾಕಪ್ಗಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ವೈಟಮಿನ್ D3 ಡ್ರಾಪ್ಸ್ ಇದೆ. ಇದೆಲ್ಲ ನನ್ನ ಕಡೆ. ಅಮ್ಮನ ಕಡೆ ಏನೇನಿದೆ? ನನ್ನ ಕಡೆ ಇಲ್ಲೊಂದು ನೀರಿದ ಬಾಟಲ್, ಬೆಳಗ್ಗೆದ್ದು ಮಗಳದ್ದು ನಂದು ಅಳಿಯಂದು ಎಲ್ಲ ನೀರು ತುಂಬಿಸೋದು ಫಸ್ಟ್ ಎದ್ದು ಕೆಲಸ ಇದೆ, ಬಿಸಿನೀರು ತುಂಬಿಸೋದು. ಮತ್ತೆ ಇಲ್ಲಿ ಪಾಪುದು ಡೈಪರ್ ಮತ್ತೆ ಕಕ್ಕ ಮಾಡಿದಾಗ ಸ್ವಲ್ಪ ಕಾಟನ್ ಕ್ಲೋತ್ ಇಟ್ಟಿದ್ದಾಳೆ ಮಗಳು. ಮತ್ತೆ ಇಲ್ಲಿ ಕೆಳಗಡೆ ಸ್ವಲ್ಪ ನಂದು ಮೆಡಿಸಿನ್, ಮತ್ತೆ ಸ್ವಲ್ಪ ಆಸೆ ಆದಾಗ ಅಜ್ಜಿಗೆ ತಿನ್ಲಿಕ್ಕೆ ಅಂತ ಕಡಲೆ ಇಟ್ಟಿದ್ದಾಳೆ ನನ್ನ ಮಗಳು. ಕಡಲೆ ಅಲ್ಲ, ಅವ್ರಿಗೆ ಬಿಸ್ಕಿಟ್ಸ್ ಇತ್ತು, ಚಾಕ್ಲೇಟ್ಸ್ ಇತ್ತು, ಎಲ್ಲ ಖಾಲಿ ಆಯ್ತು. ಮತ್ತೆ ಸ್ವಲ್ಪ ಖರ್ಜೂರ ಇದೆ. ಯಾ, ಸೊ ಅದಿದೆ ಅವ್ರದ್ದು. ಮಧ್ಯದಲ್ಲಿ ನಮ್ಮ ಪಾಪುದು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬೆಡ್ ಮೇಲೆ ಮಲಗಿಸಲ್ಲ ನಾವು ಯಾವತ್ತಿದ್ರು. ಪಾಪುಗೆ ಡ್ರೈ ಶೀಟ್ ಹಾಕ್ಸ್ತೀವಿ, ಅದ್ರ ಮೇಲೆ ಒಂದು ಬಟ್ಟೆ ಹಾಕ್ತೀವಿ ರಾತ್ರಿಗೆ. ಹಗಲಲ್ಲಿ ತೊಟ್ಲು ಮೇಲೆ ಮಲಗೋದೇ ಆಯ್ತಲ್ವಾ, ಸೊ ಹಂಗಾಗಿ ಹಿಂಗೆ ಹಾಕ್ಬಿಟ್ಟು ನಮ್ಮ ಪಾಪು ಇಲ್ಲಿ ಮಧ್ಯದಲ್ಲಿ ಮಲಗುತ್ತೆ. ಆ್ಯಂಡ್ ಈ ಒಂದು ಇಂಪಾರ್ಟೆಂಟ್ ಬಾಸ್ಕೆಟ್, ಅಮ್ಮ ಸ್ಟಾರ್ಟಿಂಗ್ ಎಂಚೆ ಇತ್ತು, ಒಂದು ಐಟಮ್ ಅಲ್ಲಿ, ಒಂದು ಐಟಮ್ ಅಲ್ಲಿ, ಒಂದು ಐಟಮ್ ಇಲ್ಲಿ, ಮಧ್ಯರಾತ್ರಿ ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ ಕಷ್ಟ ಆಗ್ತಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಅದಕ್ಕೆ ಅಮ್ಮ ಏನು ಯೋಚನೆ ಮಾಡಿದ್ರು, ಈ ತರ ಒಂದು ಇದ್ರೆ ಎಲ್ಲ ಐಟಮ್ ಇದ್ರಲ್ಲಿ ಹಾಕ್ಬೋದು ಅಂತ. ಇದು ಬಿಸಿನೀರು, ಹಾಟ್ ವಾಟರ್, ಇದು ಹಾಟ್ ವಾಟರ್ ಫ್ಲಾಸ್ಕ್. ಇದು ನಂದು ಕುಡಿಯುವ ನೀರು, ನಾ ಪಾಪುಗೆ ಬೇಕಂತ ಇದನ್ನ ಇಲ್ಲೇ ಇಟ್ಕೊಂಡಿದ್ದೆ. ಸೊ ಈ ಬಾಸ್ಕೆಟ್ ಅಲ್ಲಿ ಏನೇನಿದೆ ಅಂದ್ರೆ ವೆರಿ ಇಂಪಾರ್ಟೆಂಟ್ ಆಯ್ತಾ. ಒಂದು
ಕಾಟನ್ ಪ್ಯಾಡ್ಸ್, ಬಿಕಾಸ್ ನಾವು ವೆಟ್ ವೈಪ್ಸ್ ಯೂಸ್ ಮಾಡಲ್ಲ ಪಾಪುಗೆ, ಇದನ್ನು ಯೂಸ್ ಮಾಡ್ತೀವಿ. ಇದು ಕಾಟನ್ ವೈಪ್ಸ್, ಬಿಸಿನೀರಲ್ಲಿ ಕಾಟನ್ ವೈಪ್ಸ್ ಯೂಸ್ ಮಾಡಿ ಕ್ಲೀನ್ ಮಾಡ್ತೀವಿ ಪಾಪುನ್. ಆ್ಯಂಡ್ ನೆಕ್ಸ್ಟ್ ಡೈಪರ್ಸ್, ಅದನ್ನು ಇಟ್ಟಿದ್ದೀನಿ. ಆ್ಯಂಡ್ ರ್ಯಾಶ್ ಕ್ರೀಮ್ ಬೇಕಾಗುತ್ತಲ್ವ, ಸೊ ಅದು ಇದೆ. ಆ್ಯಂಡ್ ಪಾಪುಗೆ ಬರ್ಪ್ ಕ್ಲೋತ್ ಅಂತ ಇಲ್ಲಿ 2 ಇಟ್ಟಿದ್ದೀನಿ ಎಕ್ಸ್ಟ್ರಾ. ಆ್ಯಂಡ್ ಆಲ್ಸೋ ಅ ಫ್ಯಾನ್, ಬಿಕಾಸ್ ಪ್ರತಿ ಸತಿ ಪಾಪು ಯೂರಿನ್ ಮಾಡಿದಾಗ ಅಥವಾ ಪೂಪ್ ಮಾಡಿದಾಗ ಆ ಏರಿಯಾನ ಕ್ಲೀನ್ ಮಾಡಿ ಡ್ರೈ ಮಾಡಬೇಕಾಗುತ್ತೆ. ಸೊ ಡ್ರೈ ಮಾಡೋದಕ್ಕೆ ಕಾಯ್ತಾ ಇರೋದಕ್ಕಾಗಲ್ಲ, ಒಂದು ಕಾಟನ್ ಕ್ಲೋತಲ್ಲಿ ಒರೆಸ್ಬೇಕು, ಇಲ್ಲ ಅಂದರೆ ಫ್ಯಾನ್ ಹಾಕಬೇಕು. ಸೊ ಎನಿಥಿಂಗ್ ಇಸ್ ಓಕೆ. ಏರ್ ಡ್ರೈಯಿಂಗ್ ಇಸ್ ಬೆಸ್ಟ್ ಅಂತಾರೆ ಡಾಕ್ಟರ್ಸ್. ಸೊ ಹಾಗಾಗಿ ಫ್ಯಾನ್ ಯೂಸ್ ಮಾಡ್ತೀವಿ ಏರ್ ಡ್ರೈ ಮಾಡೋದಕ್ಕೆ. ಸೊ ಈ ಬಾಸ್ಕೆಟ್ ತುಂಬಾ ಹೆಲ್ಪ್ ಆಗಿದೆ. ಅದೇ ಮಧ್ಯರಾತ್ರಿ ಒಡೆಲ್ಲ ಪೋಪಿನ್ ಬೊಡ್ಚಿ ಇಲ್ಲ, ಏನ್ ಬೇಕು ಎಲ್ಲ ಐಟಮ್ ಅಲ್ಲೇ ಇಟ್ಟಿದ್ದೇವೆ ಅಷ್ಟೇ. ಸೊ ಹಂಗಾಗಿ ಹಬ್ಬ ಇಷ್ಟಿತ್ತು ನಮ್ಮ ರೂಮಲ್ಲಿ, ಅಥವಾ ಇಷ್ಟಿದೆ ನಮ್ಮ ರೂಮಲ್ಲಿ ಇವಾಗ. ಇಷ್ಟೇ ಬಾಯಿ ನೋವು ಬಂತು ನಮ್ ಮಾತಾಡಿ ಹೇಳಿ. ಇವಾಗ ನೆಕ್ಸ್ಟ್ ನಿಮಗೂ ಕುತೂಹಲ ಇರುತ್ತಲ್ವ, ಪಾಪುದ ಏನೇನು ಇಂಪಾರ್ಟೆಂಟ್ ಐಟಮ್ಸ್ ಇದೆ ಅಂತ, ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂದರೆ ಲೆಟ್ ಮೀನು. ಎಸೆನ್ಷಿಯಲ್ಸ್ ಬೇಕೇ ಬೇಕು ಅಂತ, ಲೈಕ್ ಆ ನೇಸಲ್ ಡ್ರಾಪ್ ಜೊತೆಗೆ ಆ ಎಕ್ವಿಪ್ಮೆಂಟ್ ಎಷ್ಟು ಹೆಲ್ಪ್ ಮಾಡುತ್ತೆ ಅಂತ ಅಮ್ಮ. ಬೂಕುದ ಕ್ಲೀನ್ ಮಲ್ಪರೆ ಅಮೇಝಿಂಗ್ ಪ್ರಾಡಕ್ಟ್ ಅದು. ಆ ಥರದ್ದು ಕೆಲವೊಂದಿದೆ ತುಂಬ ಹೆಲ್ಪ್ಫುಲ್ ಆಗುವಂಥದ್ದು. ಶೇರ್ ಮಾಡಬೇಕು ಅಂದರೆ ಲೆಟ್ ಮೀನು, ಡೆಫಿನೆಟ್ ಆಗಿ ಶೇರ್ ಮಾಡ್ತೀನಿ. ಆಯಿತು, ಇವತ್ತಿಗೆ ನಮ್ಮ ವಿಡಿಯೋ ಮುಗೀತು. ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್. ಆದಷ್ಟು ಎಲ್ಲ ವಿಷಯನ ಶೇರ್ ಮಾಡಿದ್ದೀನಿ. ಏನಾದರೂ ಮಿಸ್ ಆಗಿದ್ರೆ